ಹಲ್ಲೆಲೂಯ್ಯ. ಯೇಸು ಬಂದಿದ್ದಾರೆ, ಯೇಸು ಬಂದಿದ್ದಾರೆ. ನನ್ನ ಅವಸ್ಥೆಯನ್ನು ಬದಲಾಯಿಸಲು, ನನ್ನ ಸ್ಥಿತಿಯನ್ನು ಬದಲಾಯಿಸಲು ಯೇಸು ಬಂದಿದ್ದಾರೆ, ಯೇಸು ಬಂದಿದ್ದಾರೆ. ಜೀಸಸ್, ಜೀಸಸ್. ಅಂಧಕಾರ ವಾಯುಮಂಡಲ ಸೇನೆಗಳೆಲ್ಲವನ್ನು ಕೂಡ, ಹಾವುಗಳನ್ನು, ಚೇಳುಗಳನ್ನು, ಸೈತಾನ ಸಕಲವನ್ನು ತುಳಿದುಕೊಟ್ಟು ಅಧಿಕಾರದಿಂದ ತುಳಿದುಕೊಳ್ಳುತ್ತೇನೆ. ಯಾವುದು ಯಾವ ಕೆಡು ಮಾಡುವುದಿಲ್ಲ. ಒಂದು ಮಕ್ಕಳಿಗೂ ಮಾಡಲ್ಲ, ಸಭೆಯಲ್ಲೂ ಯಾರಿಗೂ ಮಾಡಲ್ಲ, ಸೇವಕರಲ್ಲೂ ಮಾಡಲ್ಲ. ಈ ದೇಶದಲ್ಲಿ ನಿನಗೆ ಅಧಿಕಾರವಿಲ್ಲ. ಓ ಯೇಸುವಿನ ನಾಮದಲ್ಲಿ ಜಾಗ ಬಿಟ್ಟು ತೊಲಗು. ನಮ್ಮ ಟೆರಿಟರಿ ಯೇಸು ರಕ್ತದಿಂದ ಸ್ಪ್ರಿಂಗಲ್ ಮಾಡಿ ಪ್ರಾರ್ಥಿಸುತ್ತೇನೆ. ಯೇಸು ರಕ್ತ ಚೆಲ್ಲಲ್ಪಡಲಿ, ಪರಿಶುದ್ಧವಾಗಲಿ, ಪರಿಶುದ್ಧವಾಗಲಿ, ಪರಿಶುದ್ಧವಾಗಲಿ. ಯೇಸು ಸ್ವಾಮಿಯನ್ನು ಶಿಲುಬೆಯಲ್ಲಿ ಹಾಕಿದ ಸಮಯದಲ್ಲಿ ಸೈತಾನನೇ ನೀನು ಹೇಳಿದೆ ಎಲ್ಲ ಮುಗಿದೋಯ್ತು, ಎಲ್ಲ ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಆದರೆ ಎಲ್ಲ ಮುಗಿದೋಯ್ತು ಅಂತ ಹೇಳುವ ದಿವಸದಲ್ಲಿ ಒಂದು ಪುನರುತ್ಥಾನ ಕಾಯ್ತಾ ಇದೆ. ಜೀಸಸ್, ವಂದನೆ ಪವಿತ್ರಾತ್ಮನೇ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಅದ್ಭುತ ಕಾರ್ಯ, ಸೂಚಕ ಕಾರ್ಯ, ಮಹಿಮೆಯುಳ್ಳ ಕಾರ್ಯ ನೀವು ಮಾಡಿದ್ದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೆನ್. ಹಲ್ಲೆಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿವಸ ಕೂಡ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ದೇವರು ನೆನ್ನೆಯೂ ಇವತ್ತು ನಾಳೆಯೂ ಅನನ್ಯನಾಗಿದ್ದಾರೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಮನುಷ್ಯರಿಗೆ ಬದಲಾವಣೆ ಇರುತ್ತೆ, ಆದರೆ ದೇವರಿಗೆ ಬದಲಾವಣೆ ಇರುವುದಿಲ್ಲ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನೆನ್ನೆ ವಾಕ್ಯ ಎಲ್ಲ ಕೇಳಿಸ್ಕೊಂಡು ಹೋಗಿದ್ರೆ ಆವಾಗ ಹೇಳಿದರು ಉಪವಾಸ ಪ್ರಾರ್ಥನೆ ಒಂದು ಹಬ್ಬವಾಗಿ ಮಾಡಬೇಕಂದೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಉಪವಾಸ ಪ್ರಾರ್ಥನೆ ಒಂದು ಹಬ್ಬವಾಗಿ ಮಾಡಬೇಕಂದೆ. ಹಲ್ಲೆಲೂಯ್ಯ. ಕಷ್ಟದಲ್ಲಿರುವಾಗ ಅವರಿಗೆ ಗೊತ್ತಾಗುತ್ತೆ ಅದು ಉಪವಾಸ ಪ್ರಾರ್ಥನೆ ಒಂದು ಹಬ್ಬ. ಹಲ್ಲೆಲೂಯ್ಯ. ಜೀವನಗಳಲ್ಲಿ ಕಷ್ಟ, ಸಂಕಟ, ನೋವುಗಳನ್ನು ಹೇಳುವಾಗ ಉಪವಾಸ ಮಾಡಲಿಕ್ಕೆ ತೀರ್ಮಾನ ಮಾಡಿರಿ. ಹಲ್ಲೆಲೂಯ್ಯ. ವೈಯಕ್ತಿಕವಾಗಿ ಮಾಡಬಹುದು, ಆದರೆ ಸಭೆಯಾಗಿ ಮಾಡುವಾಗ ಇನ್ನೂ ಸ್ವಲ್ಪ ಪ್ರಾರ್ಥನೆ ಎಲ್ಲ ಹೆಚ್ಚಾಗಿರುತ್ತೆ. ಹಲ್ಲೆಲೂಯ್ಯ. ನಮ್ಮ ಕಷ್ಟಗಳಲ್ಲಿ ನಾವಿದ್ದು ಹಾಳಾಗಿ ಹೋಗಬೇಡ್ರಿ. ದಾರಿ ಇದೆ. ಉಪವಾಸ ಮಾಡುವನು ಉಪವಾಸ, ಯೇಸುವಿನೊಂದಿಗೆ ವಾಸ. ಹಲ್ಲೆಲೂಯ್ಯ. ಈ 40 ದಿವಸ ಯೇಸುವಿನೊಂದಿಗೆ ವಾಸ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಹಲ್ಲೆಲೂಯ್ಯ. ಇವಾಗ ಇನ್ನೂ 20 ದಿವಸ ಬಾಕಿ ಇದೆ. ಹಲ್ಲೆಲೂಯ್ಯ. ನಿಮಗೆ ಆಗೋದರಷ್ಟು ಫಾಸ್ಟಿಂಗ್ ಮಾಡಿ, ಪ್ರೇಯರ್ ಮಾಡಿ, ನಿಮ್ಮ ಲೈಫು ಚೇಂಜ್ ಆಗುತ್ತೆ. ಯಾರಿಂದಲೂ ಉರುಳಿಸಲಿಕ್ಕಾಗದಂಥ ಬಂಡೆ ಕಲ್ಲುಗಳು ನೀವು ಹೋಗೋಷ್ಟು ಉರುಳಿ ಹೋಗಿರುತ್ತದೆ. ಸ್ತೋತ್ರ ಮಾಡಿದ್ರೆ ಉರುಳುತ್ತೆ ಎಂದು ಹೇಳಿದ್ರೂ ಕೆಲವುದೆಲ್ಲ ಉರುಳಲ್ಲ. ಆವಾಗ ಉಪವಾಸ ಮಾಡಬೇಕು. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಒಂದು ವಾಕ್ಯ ಓದಿಕೊಳ್ಳೋಣ. ಯೋಬನ ಪುಸ್ತಕ, ಯೋಬನು 1ನೇ ಅಧ್ಯಾಯ 10ನೇ ವಾಕ್ಯ. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸಲೇ ದೂಷಿಸುವನು ಅಂದನು. 12 ಕೂಡ ಓದ್ಕೊಳ್ಳಿ. ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಹೋದನು. ಹಲ್ಲೆಲೂಯ್ಯ. ಅನೇಕ ದಿವಸಗಳಿಂದ ವಾಕ್ಯಗಳನ್ನು ಸಿದ್ಧಪಡಿಸೋದು, ಆಮೇಲೆ ಹಾಗೆ ಇಟ್ಕೊಂಡಿದೆ. ಇವಾಗ ಮತ್ತು ದೇವರು ಹೇಳುವಾಗ ಮತ್ತು ಸ್ವಲ್ಪ ವಾಕ್ಯ ಎಲ್ಲ ರೆಡಿ ಮಾಡುವಾಗ ದೇವರ ಆತ್ಮ ನನಗೆ ಹೇಳಿದ ಮಾತು ನಾನು ಬೇರೆ ಬೇರೆ ವಾಕ್ಯ ಎಲ್ಲ ರೆಡಿ ಮಾಡಿದೆ. ನೋಡಿದ್ರೆ ದೇವರು ಹೇಳೋದೇ ನಾನು ಯಾವಾಗಲೂ ಮಾಡ್ತಾಯಿದ್ದೆ. ಅದಕ್ಕೆ ನಾನು ದೇವರಿಗೆ ಹೇಳಿದೆ, ಹೌದು ಸ್ವಾಮಿ ನೀನು ಹೇಳ್ತಾರೆ, ನಾನು ಮಾಡ್ತಾ ಇರೋದು. ಈ ಸಲ ಯಾಕೆ ನನಗೆ ವಾಕ್ಯ ನಾನಾಗಿರೋದು ಯಾವುದೂ ಇಲ್ಲ, ನೀನೇ ಹೇಳಬೇಕಂದೇಳಿ ಮತ್ತೆ ಕೂತ್ಕೊಳ್ಳುವಾಗ ದೇವರು ಕೊಟ್ಟ ವಾಕ್ಯ ಇದು. ಫಸ್ಟು ನನಗೆ ಕೊಟ್ಟಿರೋ ವಾಕ್ಯ ಇದು. ಸೈತಾನನು ಯೋಬನನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಿದ ವಿಷಯ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಈ ಸಭೆಗಾಗಿ ಪವಿತ್ರ ಆತ್ಮನು ಇವತ್ತು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ್ಯ.
ನಂಬುವರೊಂದು ಸ್ತೋತ್ರ ಮಾಡೋಣ. ಏನು ಹೇಳ್ತಾ ಇದ್ದಾರೆ? ಪರೀಕ್ಷೆ. ಹಲ್ಲೆಲೂಯ. ಯಾಕೆ ಈ ಪರೀಕ್ಷೆ? ಈ ಪರೀಕ್ಷೆಗೆ ಏನು ಕಾರಣ? 3 ರೀತಿಯಲ್ಲಿ ಪರೀಕ್ಷೆ ಬರುತ್ತೆ ಅಂತ ಹೇಳಿದೆಯಲ್ಲ. ಈ ಪರೀಕ್ಷೆಯಲ್ಲಿ ಏನಾಗಿರಬಹುದು? ಯೋಬನೇನಾದ್ರು ತಪ್ಪು ಮಾಡಿದನಾ? ಇಲ್ಲ. ಅದರದ್ದು 1ನೇ ವಾಕ್ಯದಲ್ಲಿದೆ, ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿ ಯಥಾರ್ಥ ಚಿತ್ತನು. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗಾಗಿ ನಡೆಯುವರು, ಪ್ರಾರ್ಥನೆ ಮಾಡುವರು, ನಿರ್ದೋಷಿಯಾಗಿ ಸತ್ಯಕ್ಕೆ ತಕ್ಕ ಹಾಗೆ ಬದುಕಬೇಕೆಂದಿರುವ ಕೆಲವರ ಮೇಲೆ ಒಂದು ಪರೀಕ್ಷೆ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಯಾಕೆ ಈ ಪರೀಕ್ಷೆ ಅಂದರೆ, ಅವನು ನಿರ್ದೋಷಿಯಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ, ಅವನು ಕೆಟ್ಟದನ್ನು ಸೇರುವನಲ್ಲ. ಏನು ಮಾಡ್ತಾನೆ ಅವನಲ್ಲ? ಭಯಭಕ್ತಿ ಇದೆ ಅವನಿಗೆ. ಏನಿದೆ? ಭಯ ಇದೆ, ಭಕ್ತಿ ಇದೆ. ಭಯ ಅಂದ್ರೇನು? ದೇವರಿದ್ದಾರೆ ಅಂತ ಭಯಪಟ್ಕೊಂಡು ಪಾಪ ಮಾಡಕ್ಕೆ ಹೋಗಲ್ಲ. ಭಯಭಕ್ತಿ ಇದೆ ಅವನಿಗೆ. ಮತ್ತೆ ಅವನಿಗೇನಿದೆ? ಕೆಟ್ಟದನ್ನು ನಿರಾಕರಿಸುತ್ತಾ, ಕೆಟ್ಟದನ್ನೆಲ್ಲ ಸರಿ ಬರೋದೆಲ್ಲ ಬರಲಿ, ಕೆಟ್ಟದ್ದು ಹೆಂಗೆ ಬಂದರೂ ಸಾಕೊಂದಿಲ್ವಲ್ಲ, ಕೆಟ್ಟದಲ್ಲಿ ಏನು ಮಾಡ್ತಾರೆ? ನಿರಾಕರಿಸ್ತಾರೆ. ಆಮೇಲೆ ನಿರ್ದೋಷಿಯು, ಅಯ್ಯೋ ಅವನು ದೋಷ ಇಲ್ಲ. ಹಲ್ಲೆಲೂಯ. ಆಮೇಲೆ ಯಥಾರ್ಥ ಚಿತ್ತನು. ಒಳಗಡೆ ಏನಿದೆಯೋ ಹೊರಗೆ ಹೇಳ್ತಾರೆ, ಹೊರಗೆ ಏನಿದೆಯೋ ಒಳಗೆ ಹೇಳ್ತಾರೆ. ಹಲ್ಲೆಲೂಯ. ನಾವು ನಿರ್ದೋಷಿಗಳಾಗಿರಬೇಕು. ಹಲ್ಲೆಲೂಯ. ಒಳಗಿರೋದು ಹೊರಗೆ ಹೇಳಬೇಕು. ಹಲ್ಲೆಲೂಯ. ಮುಖದಲ್ಲಿರೋದು ಒಳಗಡೆ ಇರಬೇಕು. ಹಲ್ಲೆಲೂಯ. ಹೊರಗೆ ನೋಡುವಾಗ ಅಯ್ಯೋ ಏಸ್ ಓ ತುಂಬ ಪ್ರೀತಿ, ನೀವೆಂದರೆ ನನಗೆ ಪ್ರಾಣ, ಈ ಕಡೆ ಹೋಗಿ ಹಂಗೆ ಹಿಂಗೆ ಹಾಗೆ ಹೀಗೆ ಎಲ್ಲ ಹೇಳೋದು. ಇದು ನಿರ್ದೋಷಿ ಎಂದು ಹೇಳೋಕ್ಕಾಗಲ್ಲ, ಅವರು ದೋಷಿ. ಹಲ್ಲೆಲೂಯ. ನಿಮ್ಮ ಒಳಗಡೆ ಇರೋದು ಹೊರಗಡೆ ಹೇಳಲಿಕ್ಕೆ ಧೈರ್ಯ ಇಲ್ಲದ್ರೆ ಮಾನಸಾಂತರ ಪಡು. ಹಲ್ಲೆಲೂಯ. ನಿಮ್ಮ ಒಳಗೆ ಇರೋದು ಮುಖ ನೋಡಿ ಹೇಳಕ್ಕೆ ಧೈರ್ಯ ಇಲ್ಲದ್ರೆ ಉಪವಾಸ ಮಾಡು. ಅರ್ಥ ಆಯ್ತಾ? ನಿಮಗೆ ಒಳಗೆ ಇರೋದೊಂದು, ಹೊರಗೆ ನೋಡುವಾಗ ನಗುತ್ತಾ ಮಾತಾಡಬೇಕು. ಹಾಗಾದರೆ ಏನು ಮಾಡಬೇಕು? ಒಳಗಿರೋದು ಹೊರಗಡೆ ಬರಲಿಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ವಾ? ಉಪವಾಸ ಮಾಡು. ದೇವರೇ, ನನಗೆ ಒಳಗಡೆ ಇವ್ರ ಮೇಲೆ ತುಂಬ ಕೋಪ, ಕಹಿ, ಬೇರೆಯವ್ರ ಹತ್ರ ಹೋಗಿ 10 ಮಾತು ದೂರ ಹೇಳೋದು. ಅವ್ರು ನೋಡುವಾಗ ಅಯ್ಯೋ ನಿಮ್ಮಷ್ಟು ಒಳ್ಳೆಯವರೇ, ಅರೆ ನಿಮ್ಮ ಪ್ರಾರ್ಥನೆ ಅಂದರೆ ನಾನು ಎಲ್ಲೂ ಕೇಳಿಲ್ಲ ಅಷ್ಟೆಲ್ಲ ಹೇಳ್ಬಿಡೋದು. ಒಳಗಡೆ ಕಹಿ ಇಟ್ಕೊಳ್ಳೋದು. ನಿರ್ದೋಷಿ. ಹಲ್ಲೆಲೂಯ. ಒಳ್ಳೆ ಮನಸ್ಸಾಕ್ಷಿ ಇರುವನು. ಹಲ್ಲೆಲೂಯ. ಯೋಬನು ಅಂದವನಾಗಿದ್ದರು. ಹಲ್ಲೆಲೂಯ. ಇವತ್ತು ನಮ್ಮೊಳಗಡೆ ಒಂದು ಹೊರಗಡೆ ಒಂದು ಇಟ್ಟುಕೊಳ್ಳು. ಏನಾರು ಸ್ವಭಾವ ಇದ್ದರೆ ಯೇಸುವಿನ ರಕ್ತ ಸುರಿಯುತ್ತಾ ಇದೆ, ನಿಮ್ಮ ರಕ್ತದಿಂದ ನನ್ನ ಹೃದಯ ತೊಳೆಯಿರಿ ಎಂದು ಪ್ರಾರ್ಥಿಸಿರಿ. ಹಲ್ಲೆಲೂಯ. ದೇವರ ಆತ್ಮನ ಹೇಳ್ತಾ ಇದೆ. ಈ ಮಾತಿನಲ್ಲಿ ಯೋಬನು ಮಾಡೋ ಇನ್ನೊಂದು ಕೆಲಸ ಇದೆ. ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕರೆಕಳುಹಿಸುತ್ತಿದ್ದರು. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹಲ್ಲೆಲೂಯ. ಯೋಬನಿಗಿದ್ದ ಇನ್ನೊಂದು ಗುಣ ಅಂದರೆ, ತನ್ನ ಮಕ್ಕಳು ಏನಾದರೂ ಗೊತ್ತಿಲ್ಲದೆ ತಪ್ಪು ಮಾಡಿರುತ್ತಾರೋ ಎಂದೇಳಿ ಅವರ ಲೆಕ್ಕಕ್ಕೆ ಸಕ್ಕವಾಗಿ ಏನು ಮಾಡ್ತಾಯಿದ್ರು? ಹೋಮಗಳನ್ನು ಸಮರ್ಪಿಸ್ತಾ ಇದ್ರು. ಹಲ್ಲೆಲೂಯ. ನೋಡಿ, ಯೋಬನು ಒಳ್ಳೆಯವನು, ಒಳ್ಳೆತನ ಮಾಡುವನು, ನಿರ್ದೋಷಿ, ಕಳಂಕ ಇಲ್ಲ, ಪಾಪ ಇಲ್ಲ, ಏನೂ ಇಲ್ಲ. ಅದನ್ನು ಇನ್ನೊಂದು ಕೆಲಸ ಮಾಡ್ತಾರೆ, ತನ್ನ ಮಕ್ಕಳನ್ನೆಲ್ಲ ಸೇರಿಸಿ. ಯಾಕೆಂದರೆ ಅವರು ಒಂದೊಂದು ಸಲ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಒಂದು ಔತಣ ಮಾಡ್ತಾರೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರಿ 10 ಮಕ್ಕಳಿದ್ದಾರೆ. ಎಲ್ಲರೂ ಸೇರಿ ಊಟ ಮಾಡಿಕೊಳ್ಳುವಾಗ ಇವರು ಏನಾದರೂ ದೇವರಿಗೆ ವಿರುದ್ಧವಾಗಿ ಮಾತಾಡಿ ಏನಾದ್ರು ದೇವರಿಗೆ ನೋವು ಬರುತ್ತೋ ಎಂದು ಹೇಳಿ ಯೋಬನ ಏನು ಮಾಡ್ತಾಯಿದ್ರು? ಯಜ್ಞಗಳು, ಹೋಮಗಳು ಸಮರ್ಪಿಸ್ತಾ ಇದ್ರು. ಹಲ್ಲೆಲೂಯ. ಇದರಿಂದ ನಾನು ಇದು ಓದುವಾಗ ದೇವರಾತ್ಮನು ನಾನು ಮಾಡ್ತಾ ಇದ್ದೆ, ಒಂದು ಸಲ ಕೂಡ ನಿಮಗೆ ತಿಳಿಸಬೇಕಂತ ನೆನೆಸ್ಕೊಂಡೆ, ಅದಕ್ಕೆ ತಿಳಿಸ್ತಾ ಇದ್ದೀನಿ. ಯೋಬನು ತನ್ನ ಮಕ್ಕಳಿಗೋಸ್ಕರ ಹೋಮ ಯಜ್ಞಗಳೆಲ್ಲ ಮಾಡಿದೆ. ನಮಗೀಗ ಹೋಮ ಯಜ್ಞಗಳು ಮಾಡಬೇಕಾಗಿಲ್ಲ. ನಮ್ಮ ಮಕ್ಕಳಿಗಾಗಿ ಒಂದು ದಿವಸ ಆದರೂ ಉಪವಾಸ ಇದ್ದು ಪ್ರಾರ್ಥಿಸಿರಿ. ಹಲ್ಲೆಲೂಯ. ಉಪವಾಸ ಉಪವಾಸ ಉಪವಾಸ. ಮಕ್ಕಳೇ, ನೀವು ಅಳದೇ ಇರಲಿಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯ.
ಅಲ್ಲ, ನೀವೆಲ್ಲ ಆದಮೇಲೆ ಅಳಗ್ಸಿದ್ರಾದರೆ ನಿಮ್ಮ ಇಷ್ಟ, ಉಪವಾಸ ಏನೂ ಮಾಡಬೇಡ, ನೀವು ಬರೋ ದಾರಿಯಲ್ಲಿ ನಡ್ಕೊಳ್ಳಿ. ನಾನು ನನ್ನ ಅನುಭವ ಹೇಳ್ತಾ ಇದ್ದೀನಿ. ಉಪವಾಸ ಇದು, ನಾವೀಗ ಮಂಗಳವಾರ ದಿವಸ ಮಕ್ಕಳಿಗಾಗಿ ಉಪವಾಸ ಇದೆ. ಹಿಂದಿಯವರು ಹೇಳ್ತಾರೆ ತುಂಬ ಹಠ ಮಾಡ್ತಾರೆ, ತುಂಬ ತೊಂದರೆ ಕೊಡ್ತಾರೆ. ಚಿಕ್ಕ ಮಕ್ಕಳು ಮಂಗಳವಾರ ಒಂದು ದಿವಸ ಮಧ್ಯಾಹ್ನ ತನಕ ಉಪವಾಸದ್ದು ಪ್ರಾರ್ಥನೆ ಮಾಡಿ ಸಿಸ್ಟರ್, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಹೇಳಿದೆ. ಹಾಗೆ ಮಾಡಿದ್ಮೇಲೆ ಅವರ ಚಿಕ್ಕ ಮಕ್ಕಳ ಸ್ವಭಾವ ಬದಲಾವಣೆ ಆಗ್ತಾ ಇದೆ. ಹಲ್ಲೆಲೂಯಾ. ಮಂಗಳವಾರ ದಿವಸ ನೋಡಿ, ಯೋಬನು ಮಾಡಿದೆ, ನಿಷ್ಕಳಂಕನು, ಒಳ್ಳೆಯವನು, ಒಳ್ಳೆ ಮನುಷ್ಯನು ಮಾಡಿದೆ. ನಾವು ಕೂಡ ಈ ಉಪವಾಸ ಅಲ್ಲ, ಪ್ರತಿ ವಾರನೂ ಒಂದು ದಿವಸ ನಿಮ್ಮ ಮಕ್ಕಳಿಗಾಗಿ ಉಪವಾಸ ಇದ್ದು ಪ್ರಾರ್ಥಿಸಿರಿ, ಬಹಳ ಫಲ ಇರುತ್ತದೆ. ಹಲ್ಲೆಲೂಯಾ. ಅದರ ಮಧ್ಯದಲ್ಲಿ ನಾನು ಇದು ಹೇಳಿದೆ, ಇಷ್ಟು ಒಳ್ಳೆಯ ಮನುಷ್ಯನಿಗೆ ಸೈತಾನನು ಹೋಗಿ ಹೇಳುವ ಮಾತಿದು, ನೀನು ಅವನನ್ನು ಬೇಲಿಗೆಟ್ಟಿ ಕಾಪಾಡಿದಕ್ಕೆ ಅವನಿಷ್ಟು ಚೆನ್ನಾಗಿ ನಿನ್ನನ್ನು ಆರಾಧಿಸೋದು. ಒಂದು ಕೆಲಸ ಮಾಡು, ಅವನ ಬೇಲಿಯನ್ನು ಸ್ವಲ್ಪ ಕಿತ್ತು ಹಾಕು. ನೀನು ಬೇಲಿಗಟ್ಟಿದ್ರೆ ನನಗೇನೂ ಮಾಡೋಕ್ಕಾಗ್ತಾ ಇಲ್ಲ, ಅವನ ಬೇಲಿ ಸ್ವಲ್ಪ ತೆಗೆದುಕೊಡು, ನಾನು ಸ್ವಲ್ಪ ತೊಂದರೆ ಕೊಡ್ತೀನಿ, ಆಮೇಲೆ ನೋಡು ಅವನು ನಿನ್ನನ್ನು ಅವನ ಬಾಯಿಂದಲೇ ದೂಷಿಸುವನು. ಹಲ್ಲೆಲೂಯಾ. ಯಾರು ಹೇಳ್ತಾ ಇರೋದು? ಸೈತಾನನು. ಒಳ್ಳೆಯವರನ್ನು ನೋಡಿಕೊಂಡು ಹೋಗಿ ಇಷ್ಟು ಕಿತ್ತಾಪತಿ ಮಾಡ್ತಾ ಇರುವಾಗ, ಇಷ್ಟು ತೊಂದರೆ ಕೊಡ್ತಾ ಇರುವಾಗ, ಒಳ್ಳೆಯ ಮನುಷ್ಯನ ನೋಡ್ಕೊಂಡು ಹೋಗಿ ಇಷ್ಟು ಹೇಳ್ತಾನೆ. ಹಾಗಾದರೆ ನಾವು ಏನು ಅಲ್ಪ ಸ್ವಲ್ಪ ಏನಾದ್ರು ಬಿದ್ದರೆ ಅದೆಲ್ಲ ಎತ್ಕೊಂಡೋಗಿ ಹೇಳಲ್ವಾ? ಜಾಗ್ರತೆಯಾಗಿರಿ. ಹಲ್ಲೆಲೂಯಾ. ಅದರಿಂದಲೇ ಈ ಉಪವಾಸ ಪ್ರಾರ್ಥನೆಗಳು, ನಮ್ಮ ಪಾಪಗಳು, ನಾನು ಹೇಳಿದ್ರಲ್ಲ, ಉಪವಾಸ ಮಾಡುವಾಗ ನಮ್ಮ ಪಾಪಗಳೆಲ್ಲ ಆಟೋಮ್ಯಾಟಿಕ್ಕಾಗಿ ಮನ್ನಾ ಆಗುತ್ತದೆ. ಹಲ್ಲೆಲೂಯಾ. ನಾವು ಕೊರಕೊಂಡು, ದೇವರೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಶಕ್ತಿ ಇಲ್ಲ, ಬೆಲೆ ಇಲ್ಲ, ದೇವರೇ ಹೊಟ್ಟೆ ಎಷ್ತಾ ಇದೆ ಅಂತ ಹೇಳುವಾಗ ನಮ್ಮ ಪಾಪಗಳು ಕ್ಷಮಾಪಣೆ ಆಗುತ್ತಾ ಇರ್ತದೆ. ಹಲ್ಲೆಲೂಯಾ. ದಯವಿಟ್ಟು ಉಪವಾಸ ಮಾಡಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿರಿ, ಆ ಯೋಬನು ತುಂಬ ನಿಷ್ಕಳಂಕನಾಗಿ ಪರಿಶುದ್ಧ ಹೃದಯದಿಂದ ಯಾವ ಕಳಂಕ ಹೇಳಲಿಕ್ಕಿಲ್ಲ, ನಿರ್ದೋಷಿಯಾಗಿದ್ದಾನೆ. ಆದರೆ ಅವನನ್ನು ಹುಡುಕಿ ಸೈತಾನ ಹೋಗ್ತಾ ಇದೆ, ಇವನ ಆಶೀರ್ವಾದ ಎಲ್ಲ ಸ್ವಲ್ಪ ತೆಗೆದುಹಾಕು, ನಾನು ಇವನನ್ನು ಕೈಯಿಂದ ನಿನ್ನನ್ನು ದೂರ ಎಳಿಸ್ತೀನಿ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಸರಿ ನಾನು ನೀನು ಸಮ ಅಲ್ಲ, ಸರಿ ನಾನು ಬೇಲಿ ಕಿತ್ತು ಕೊಡ್ತೀನಿ, ಅವನ ಪ್ರಾಣಕ್ಕೇನು ಮಾಡಬೇಡ, ನೀನು ಹೋಗು ಅಂದೇಳಿ ದೇವರವರನ್ನು ಕಳಿಸ್ಕೊಡ್ತಾ ಇದೆ. ಅವನು ಹೋಗಿ ಅವನ ಒಂಟೆಗಳನ್ನು, ಅದರ ಎತ್ತುಗಳನ್ನು ಎಲ್ಲ ಒಂದೊಂದಾಗಿ ತೆಗೆದು ಲಾಸ್ಟು ಅವರ ಮಕ್ಕಳು 10 ಜನರನ್ನು ತೆಗೆದು ಬಿಟ್ಟಿದ್ದರು. ಹಲ್ಲೆಲೂಯಾ. ದೇವರು ಇವತ್ತು ಹೇಳೋದು, ನಿಮ್ಮ ಜೀವನದಲ್ಲಿ ಕಷ್ಟ ಬರಲಿಕ್ಕೆ ನಮ್ಮ ಪಾಪಗಳಿಂದಲ್ಲ, ಸೈತಾನ ಪರೀಕ್ಷೆಯಿಂದ. ಹಲ್ಲೆಲೂಯಾ. ದೇವರ ಮುಂದೆ ನಿಂತುಕೊಂಡು ವಾದ ಮಾಡ್ತಾ ಇದೆ, ನಾನು ಇವತ್ತು ಇವನ ನಂಬಿಕೆಯನ್ನು ಇವನನ್ನು ಇಳಿಸಿ ಇವನು ನಿಮ್ಮನ್ನು ದೂಷಿಸುವುದನ್ನು ತೋರಿಸ್ತೀನಿ ಅಂತೇಳಿ ಅನೇಕರಿಗಾಗಿ ಸೈತಾನ್ ವಾದ ಮಾಡ್ತಾ ಇದೆ. ಹಲ್ಲೆಲೂಯಾ. ಈ ಸಭೆ ಮುಂದೆ ಕೂಡ ಅದೇ ಒಂದು ಅಶುದ್ಧ ಆತ್ಮನು ಸಭೆಗೂ ಒಂದು ವಾದ ಮಾಡ್ತಾ ಇದೆ. ಅನೇಕ ನೋವುಗಳು ಹೋದನೆಗಳಲ್ಲಿ ಕೊಟ್ಟು ಸೇವಕರನ್ನು ಕೂಡ ನೋವಿಸಲಿಕ್ಕೆ ಸೈತಾನ್ ತೀರ್ಮಾನ ಮಾಡಿದೆ. ಹಲ್ಲೆಲೂಯಾ. ಆದರೆ ದೇವರು ಬಿಟ್ಟು ಕೊಡೋದು ಏನಕ್ಕೂ ಗೊತ್ತಾ? ಒಂದೊಂದು ಸಲ ಸಭೆಯನ್ನೇ ಬಿಟ್ಟುಕೊಡ್ತಾರೆ, ಒಂದೊಂದು ಸಲ ನಿಮ್ಮನ್ನೇ ಬಿಟ್ಟುಕೊಡ್ತಾರೆ. ಯಾಕೆ? ನಿಮ್ಮ ಮೇಲೆ ದೇವರಿಗೊಂದು ಭರವಸೆ ಇದೆ. ಹಲ್ಲೆಲೂಯಾ. ನನ್ನ ಮಗನು, ನನ್ನ ಮಗಳು ಈ ಕಷ್ಟದಲ್ಲಿ ಸೋತು ಹೋಗಲ್ಲ. ಹಲ್ಲೆಲೂಯಾ. ಹಿಂಗೆ ಒಂದು ಕಷ್ಟ ಕೊಟ್ಟರೂ ಅವರು ಅದರಲ್ಲಿ ತಪ್ಪಿಸಿಕೊಂಡು ದೇವರಿಗೆ ಹೆಂಗೋ ದೇವರ ಹತ್ರ ಬೇಡಿಕೊಂಡು ಬಂದೇ ಬರ್ತಾರೆ. ನನ್ನ ಮಕ್ಕಳು ನನ್ನ ಪ್ರೀತಿಯುಳ್ಳವರು, ನನ್ನನ್ನು ದೂಷಿಸಲ್ಲ ಅಂತ ಧೈರ್ಯ ದೇವರಿಗಿದೆ. ಹಲ್ಲೆಲೂಯಾ. ಎಲ್ಲ ನಷ್ಟವಾದ್ರೂ ದೇವರನ್ನ ಹಿಡ್ಕೊಂಡ ಒಂದು ವಿಶೇಷವಾದ ಮನುಷ್ಯ ಅವರು. ಹಲ್ಲೆಲೂಯಾ. ಭಕ್ತನಂದರೆ ಅವರೇ ಭಕ್ತನು. ಹಲ್ಲೆಲೂಯಾ. ತನ್ನ ಶರೀರದಲ್ಲಿ ಕೂಡ ಹುಣ್ಣುಗಳು ತುಂಬಿ ಅದನ್ನೊಂದು ಎಂಚು ಪೀಸು ತಕ್ಕೊಂಡು ಗೀಚಿಕೊಂಡು ಕಷ್ಟಪಟ್ಟುಕೊಂಡು ಬೂದಿಯಲ್ಲಿ ಕುತ್ಕೊಳ್ಳುವಾಗಲೂ ದೇವರನ್ನು ದೂಷಿಸಿದ ಒಂದು ಪರಿಶುದ್ಧನಾದ ಮನುಷ್ಯ. ಹಲ್ಲೆಲೂಯಾ. 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 ಕಷ್ಟಗಳನ್ನು ನೋಡಿ ಯಾರಾದರೂ ಬೇಜಾರು ಮಾಡ್ಕೊಂಡು ಬಂದಿದ್ದಾರೆ, ದೇವರು ಹೇಳ್ತಾ ಇದೆ, ಮಕ್ಕಳೇ ನಾನಾಗಿದ್ದು ನಿಮಗೆ ಮಾಡುತ್ತಾ ಇಲ್ಲ,
ನಿನಗೂ ನನಗಿರುವ ಕನೆಕ್ಷನ್ ನೋಡಿಕೊಂಡು ಸೈತಾನ್ ಒಂದು ತೊಂದರೆ ತಂದು ಹಾಕಿದೆ. ಬೇಜಾರು ಮಾಡಬೇಡ. ಇವತ್ತು ನೀನು ಶಿಲುಬೆಯಲ್ಲಿ ಹಾಕಲ್ಪಟ್ಟ ದಿವಸವಾಗಿದ್ದರೆ ಒಂದು ದಿವಸ ತಡಕೋ, ನಾಳಿದ್ದು ಭಾನುವಾರ ದಿವಸ ಬರುವಾಗ ನಿನ್ನ ಜೀವನದಲ್ಲಿ ದೇವರೊಂದು ಪುನರುತ್ಥಾನದ ಹಬ್ಬ ಮಾಡುವಂದೇ. ನಿನಗಾಗಿ ಅದ್ಭುತ. ರಬಲ ಬರಿಬ ಕಬಲ ಯಾಂಧರ ಬರ 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 ಬಲವ. ದೇವರಾತ್ಮನಿಂದ ದುಃಖಪಡುವ ಮನಸ್ಸುಗಳಿಗೆ ಸಮಾಧಾನ ಉಂಟಾಗಲಿ. ನಿರಾಶೆ ತುಂಬಿದ ಮನಸ್ಸುಗಳಲ್ಲಿ ಸಮಾಧಾನ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪರಿಸ್ಥಿತಿಗಳು ಬದಲಾವಣೆಯಾಗಲಿ. 8ನೇ ಅಧ್ಯಾಯ 7ನೇ ವಾಕ್ಯ ಒಬ್ಬರು ಓದಿ. 8ನೇ ಅಧ್ಯಾಯ 7ನೇ ವಾಕ್ಯ ಒಬ್ಬರು ಓದಿ. ಒಬ್ಬರು 42ನೇ ಅಧ್ಯಾಯ 10-11. ನಿನ್ನ ಮೊದಲನೆಯ ಸ್ಥಿತಿಯು ಅಲ್ಪವಾದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಹಾಲೆಲೂಯ್ಯ. ಶೋಧನೆಯಲ್ಲಿ, ಇಕ್ಕಟ್ಟಲ್ಲಿ, ಕಷ್ಟದಲ್ಲಿರುವ ಸಭೆಯ ಮಕ್ಕಳೇ, ನಿಮ್ಮ ಮೊದಲನೆಯ ಸ್ಥಿತಿ ಏನಾಗಿತ್ತು? ಅಲ್ಪವಾಗಿತ್ತು. ಹಾಲೆಲೂಯ್ಯ. ನಿಮ್ಮ ಮೊದಲನೆಯ ಸ್ಥಿತಿ ಅಲ್ಪವಾಗಿತ್ತು. ಈ ಸಭೆಯ ಮೊದಲನೆಯ ಸ್ಥಿತಿ ಅಲ್ಪವಾಗಿತ್ತು. ಈ ಮಕ್ಕಳ ಮೊದಲನೆಯ ಸ್ಥಿತಿ ಅಲ್ಪವಾಗಿತ್ತು. ಆದರೆ ನಿನ್ನ ಕಡೆಯ ಸ್ಥಿತಿ, ಈ ಸಭೆಯ ಕಡೆಯ ಸ್ಥಿತಿ ಅತ್ಯಂತ ಮಹತ್ತರವಾದವು, ಅದ್ಭುತವಾದವು. ರಿಸೀವ್ 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 ರಿಸೀವ್. ಕರ್ತನೆ ಬಂದರೆ ಸ್ವೀಕರಿಸ್ತಾರೆ. ಸ್ವೀಕರಿಸ್ತೀವಿ ಕರ್ತನೆ. ಹಾಲೆಲೂಯ್ಯ. ನನ್ನ ವಾಕ್ಯ ಹೇಳುವಾಗಲೇ ಯಾರೋ ಹೇಳಿದ್ರು ಪ್ರಮೋಷನಿಗೆ ಅಂದೆ. ಹಾಲೆಲೂಯ್ಯ. ಶೋಧನ ಪ್ರಮೋಷನಿಗೆ ಅಂದೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಮೊದಲನೇ ಸ್ಥಿತಿ ಅಲ್ಪವಾಗಿದ್ದರೂ ಬಹಳ ವೃದ್ಧಿಯಾಗೋದು. ಹಾಲೆಲೂಯ್ಯ. ವೃದ್ಧಿ ಅಂದ್ರೇ ಜಾಸ್ತಿ, ಬಹಳ ಅಂದರೆ ಇನ್ನಷ್ಟು. ಹಾಲೆಲೂಯ್ಯ. ಬಹಳ ವೃದ್ಧಿಯಾಗಲಿಕ್ಕಾಗಿ ಶೋಧನೆ. ಹಾಲೆಲೂಯ್ಯ. ದೇವರಾತ್ಮನಿ ಸಭೆಗೆ ಮಾತಾಡ್ತಾ ಇದೆ. ದೇವರಾತ್ಮನಿ ಸಭೆಯ ಮಕ್ಕಳು, ಕೆಲವರು ಈ ಸಭೆ ಬಗ್ಗೆ ನೊಂದುಕೊಂಡು ಪ್ರಾರ್ಥನೆ ಮಾಡೋರಿದ್ದಾರೆ. ಈ ಸಭೆ ಬಗ್ಗೆ ನೊಂದುಕೊಂಡು ಪ್ರಾರ್ಥನೆ ಮಾಡುವ ಮಕ್ಕಳೇ, ನಿಮಗಾಗಿ ದೇವರಾತ್ಮನ ಮಾತಾಡ್ತಾ ಇದೆ. ನೀನು ಅಳೋದು, ನೀನು ಗೋಳಾಡೋದು ನಾನು ನೋಡಿದ್ದೀನಿ. ಇದರ ಮೊದಲನೆಯ ಸ್ಥಿತಿಗಿಂತ ಇದರ ಅಂತ್ಯ ಸ್ಥಿತಿ ಅತ್ಯಂತ ಅದ್ಭುತವಾಗಿರುತ್ತೆ, ಮಹತ್ತರವಾಗಿರುತ್ತೆ, ಮಹಿಮೆಯಾಗಿರುತ್ತೆ. ಈಗಿರುವ ಐಗುಪ್ತ್ಯರನ್ನು ನೋಡಿ ನೀನು ಭಯ ಪಡಬೇಡ. ಈಗಿರುವ ಶೋಧನೆ ನೋಡಿ ನೀನು ಭಯ ಪಡಬೇಡ. ಓ ಜೀಸಸ್. ದೇವರ ಮಕ್ಕಳು ಅಲ್ಲಿ ಯಾರು ನಮಗೆ ಯಾವಾಗಲೂ ಈ ಕಷ್ಟ ಯಾಕೆ? ದೇವರನ್ನು ಇಷ್ಟು ಪ್ರೀತಿಸ್ತೀನಲ್ಲ, ಇಷ್ಟು ಪ್ರಾರ್ಥನೆ ಮಾಡ್ತೀನಲ್ಲ, ಮತ್ತೆ ಯಾಕೆ ಈ ಕಷ್ಟ ಅಂತ ಹೇಳ್ಕೊಂಡು ಬಂದಿರುವರು ಇದ್ದಾರೆ. ಅವರಿಗಾಗಿ ದೇವರಾತ್ಮನ ಮಾತಾಡ್ತಾ ಇದೆ, ನಿನ್ನ ಪೂರ್ವ ಸ್ಥಿತಿಗಿಂತ, ನಿನ್ನ ಹಳೆಯ ಸ್ಥಿತಿಗಿಂತ ಬರಲಿಕ್ಕಿರುವ ಕಡೆಯ ಸ್ಥಿತಿ ಅತ್ಯಂತ ಅದ್ಭುತವಾಗಿರುತ್ತದೆ. ಅದಕ್ಕಾಗಿ ಶೋಧನೆ, ಅದಕ್ಕಾಗಿ ವೇದನೆ. ಹಾಲೆಲೂಯ್ಯ. ಆ ಮಾತೊಂದು ಸಾರಿ ಓದಿ ಮುಂದಕ್ಕೆ ಹೋಗೋಣ. 8ನೇ ಅಧ್ಯಾಯ 7ನೇ ವಾಕ್ಯ. ನಿನ್ನ ಮೊದಲನೆಯ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಹಾಲೆಲೂಯ್ಯ. ದೇವರಲ್ಲಿರಬೇಕು, ನೀತಿವಂತರಾಗಿರಬೇಕು, ನಿರ್ದೋಷಿಯಾಗಿರಬೇಕು, ಕಳಂಕ ಇಲ್ಲದಂದರಾಗಿ ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿ ಒಪ್ಪಿಸಿಕೊಡಬೇಕು. ಪಾಪಗಳಿದ್ರೆ ಪಶ್ಚಾತ್ತಾಪಟ್ಟು ಬಿಟ್ಟು ಬಿಡಬೇಕು. ದೇವರು ಮತ್ತು ನಿಮ್ಮನ್ನು ಆಶೀರ್ವದಿಸಿ ಈಗಿರುವ ಸ್ಥಿತಿ ಹಳೆಯ ಸ್ಥಿತಿಗಿಂತ ಎಲ್ಲ ಉದ್ಧಾರಣ ಮಾಡಿ ಜನರ ಮುಂದೆ ನಿಮ್ಮನ್ನು ಅದ್ಭುತವಾಗಿ ಮಾಡ್ತಾರೆ. ಹಾಲೆಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ನಾವು ಲಾಸ್ಟ್ ಯೋಬನಿಗೆ ಏನಾಯ್ತು ಅಂತ ಕೂಡ ಓದಿ. ಯೋಬನು 42:10-11. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿಯರು, ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ್ದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು.
ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರಹವನ್ನು ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ಹಲ್ಲೆಲೂಯ. ಕಷ್ಟದಲ್ಲಿರುವ ಮನುಷ್ಯನು ಮೊರೆ ಇಟ್ಟನು. ಹಲ್ಲೆಲೂಯ. ಕಷ್ಟದಲ್ಲಿರುವ ಯೋಬನು ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದರು. ಹಲ್ಲೆಲೂಯ. ಕೆಲವರಿಗೆ ಮಂಜನಹಳ್ಳಿ ಚರ್ಚ್ ಯಾಕೆ ಇಷ್ಟ ಇಲ್ಲ ಅಂದರೆ ಇವರು ನಮಗಾಗಿ ಅಲ್ಲ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಂದರೆ. ಹಲ್ಲೆಲೂಯ. ನನಗೆ ಹೇಳಿದ ಮಾತಿದು. ಹಲ್ಲೆಲೂಯ. ಆದರೆ ಪ್ರಿಯರೇ, ನಿಮಗಾಗಿ ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮ್ಮ ಜೀವನದಲ್ಲಿ ಅದ್ಭುತಗಳಾಗೋದು. ನೀವು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ ನೋಡಿ, ನಿಮ್ಮ ಲೈಫ್ ಅದ್ಭುತವಾಗುತ್ತದೆ. ಹಲ್ಲೆಲೂಯ. ಪಾಸ್ಟ್ ಯಾವಾಗಲೂ ಹೇಳ್ತಾರಲ್ಲ, ನಾನು ಹೇಳ್ತೀನಿ, ನಾವು ಆಶೀರ್ವಾದ ಹೊಂದಿದ್ದು ನಮಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡೇ ಅಲ್ಲ. ಹಲ್ಲೆಲೂಯ. ನಾವು ಬೇರೆಯವರಿಗಾಗಿ ಪ್ರಾರ್ಥನೆ ಮಾಡುವಾಗ ಅದರದ್ದು 2ರಷ್ಟು ಆಶೀರ್ವಾದ ನಮಗೆ ಬರ್ತಾ ಇರ್ತದೆ. ಹಲ್ಲೆಲೂಯ. ಇದುವರೆಗೂ ನಿಮಗಾಗಿ ಪ್ರಾರ್ಥನೆ ಮಾಡೋದು ಮಾತ್ರ ಆದರೆ ಇವತ್ತಿಂದ ಬೇರೆಯವರಿಗಾಗಿ ಪ್ರಾರ್ಥಿಸಿರಿ. ಹಲ್ಲೆಲೂಯ. ಮತ್ತೊಬ್ಬರಿಗೆ ಒಳ್ಳೆಯದು ಬಯಸಿರಿ, ನಿಮಗೆ ಒಳ್ಳೆಯದು ಬರುತ್ತೆ. ಹಲ್ಲೆಲೂಯ. ಮತ್ತೊಬ್ಬರು ಕೆಟ್ಟದು ಬಯಸಿದರೆ ನಿಮಗೆ ಕೆಟ್ಟದಾಗುತ್ತೆ. ಉಪವಾಸ ಪ್ರೇಯರಲ್ಲಿ ಹೇಳಿದೆ, ಒಬ್ಬ ಮನುಷ್ಯನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿದೆ, ಹೊಟ್ಟೆ ಉರಿಯಿಂದ ಪ್ರಾರ್ಥನೆ ಮಾಡಿದೆ. ಆವಾಗ ಅವರ ಪಕ್ಕದ ಮನೆಯವನು ಹೋಗಿ ಒಂದು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ. ಅವನಿಗೆ ದೇವರಿಂದ ಏನೋ ಆಶೀರ್ವಾದ ಬೇಕೆಂಬಿಟ್ಟು ತಪಸ್ಸು ಮಾಡಿದ. ಪಕ್ಕದ ಮನೆಯವರು ನೋಡಿದ್ರೆ ಅವನು ತಪಸ್ಸು ಮಾಡೋಕೆ ಹೋದನು. ಅಯ್ಯೋ, ಅವನಿಗೇನೋ ಆಶೀರ್ವಾದ ಸಿಕ್ಕಿದ್ರೆ ಏನು ಮಾಡೋದು ಅಂದ್ಬಿಟ್ಟು ಇವನು ತಪಸ್ಸು ಮಾಡೋಕೆ ಹೋಗಿದೆ. ಹಲ್ಲೆಲೂಯ. ಎಲ್ಲ ಕಾಡಲ್ಲಿ ಹೋಗಿ ಎಲ್ಲ ಜಾಗ ಎಲ್ಲ ಸಿದ್ಧಪಡಿಸಿ ಅವನು ತಪಸ್ಸು ಮಾಡ್ತಾ ಇದ್ದಾನೆ, ಇವನು ತಪಸ್ಸು ಮಾಡ್ತಾ ಇದ್ದಾನೆ. ಹಾಗೆ ಮಾಡ್ತಾ ಇರುವಾಗ ಈ ದೇವರು ಬಂದರು. ಒಂದು ಸ್ಟೋರಿ ಇದು. ದೇವರು ಬರುವಾಗ ಫಸ್ಟು 2ನೇ ಸಲ ಹೋಗಿ ಕೂತ್ಕೊಂಡಿದ್ದಾನಲ್ಲ, ಅವನ ಹತ್ರ ಹೋಗಿ ಕೇಳಿದೆ, ನಿನಗೇನು ಬರಬೇಕು? ಹಲ್ಲೆಲೂಯ. ಏನು ಬೇಕು ಅಂತ ಹೇಳ್ಬಿಟ್ಟು ಅವರೊಂದು ಕಂಡೀಷನ್ ಹೇಳಿದೆ, ನಿನಗೇನೇ ಸಿಕ್ಕಿದ್ರು ಅದ್ರದ್ದು 2ರಷ್ಟು ಆ ಕಡೆ ಕೂತ್ಕೊಂಡಿರುವ ನಿನ್ನ ನೆರೆಯವನಿಗೆ ಕೊಡ್ತೀನಿ ಅಂತ. ನಿನಗೆ 1 ಮನೆ ಕೊಟ್ಟರೆ ಅವನಿಗೆ 2 ಮನೆ, ನಿನಗೆ 1 ಗಾಡಿ ಕೊಟ್ಟರೆ ಅವರಿಗೆ 2 ಗಾಡಿ, ನಿನಗೆ 10 ಕೊಟ್ಟರೆ ಅವನಿಗೆ 20. ನೀನೇನೇ ಕೇಳು ನಿನಗೆ ಕೊಡೋದಕ್ಕಿಂತ ಎಲ್ಲ ಡಬಲ್ ಅವರಿಗೆ. ಪ್ರಾರ್ಥನೆ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯ. ಅವನು ಸುಮಾರು ಹೊತ್ತು ಯೋಚನೆ ಮಾಡಿದೆ, ಅವನಿಗೆ ತಲೆನೇ ಕೆಟ್ಟೋಯ್ತು. 1 ಮನೆ ಕೇಳಿದ್ರೆ 2 ಮನೆ ಅವರಿಗೆ. ಏನು ಮಾಡೋದು ಪಾಪ. ಅವನೇನು ಮಾಡಿದೆ ಗೊತ್ತಾ? ನಾನು ಒಂದು ಕಣ್ಣೇ ತೆಗೆದು ಬಿಡು ಅಂದೆ. ನನ್ನೊಂದು ಕಣ್ಣು ತೆಗೆದು ಬಿಡಿ ಅಂದೆ. ಯಾಕೆ? ನನ್ನೊಂದು ಕಣ್ಣು ತೆಗೆದ್ರೆ ಅವಂದು ಇದೇ ನಮ್ಮ ಬುದ್ಧಿ. ಒಂದೊಂದು ಸಲ ಹಿಂಗೆ ಮಾಡಿ ಮಾಡಿ ನಾವೆಲ್ಲ ಡೌನ್ ಆಗ್ತೀರಾ ನೋಡಿರಿ. ಅವನದೊಂದು ಕಣ್ಣು ತೆಗೆದು ಬಿಟ್ಟುಬಿಟ್ಟು ಈ ದೇವರು ಅವರ ಹತ್ರ ಹೋಗಿ ಕೇಳಿದೆ. ಅವನೇನೇನೋ ಹೇಳಿದ, ಅವನಿಗೆ ಅದೆಲ್ಲ ಡಬಲ್ ಆಗಿ ನುರಬಲ್ ಆಗಿ ಅವನಿಗೆ ಕೊಟ್ಟೆ. ಹಲ್ಲೆಲೂಯ. ಆಶೀರ್ವಾದ ಡಬಲ್ ಕೊಡ್ತೀನಿ ಹೇಳಿದ್ರು, ಶಾಪ ಡಬಲ್ ಕೊಡ್ತೀನಿ ಹೇಳಿದ್ರಾ? ನೀನು ಶಾಪದಾನೇ ಕೇಳಿದ್ದು. ಹಲ್ಲೆಲೂಯ. ಅದರಿಂದ ನನ್ನೊಂದು ಕಣ್ಣು ಹೋದ್ರೂ ಅವ್ರ 2 ಕಣ್ಣು ಹೋದ್ರೂ ಸರಿ ಅಂತೇಳಿ ಪ್ರೇಯರ್ ಮಾಡೋದಾದರೆ ನಿನ್ನೊಂದು ಕಣ್ಣು ಹೋಗುತ್ತೆ, ಅವನಿಗೆ 4 ಕಣ್ಣು ಬರುತ್ತೆ. ಹಲ್ಲೆಲೂಯ. ನಿನ್ನ ಹೊಟ್ಟೆವರಿಗೆ ಇನ್ನೂ ಹೊಟ್ಟೆವರಿ ಸೇರಿಸಬೇಕಾಗುತ್ತೆ. ಅದಕ್ಕೆ ಮತ್ತೊಬ್ಬರಿಗೋಸ್ಕರ ಪ್ರಾರ್ಥಿಸಿರಿ. ಹಲ್ಲೆಲೂಯ. ಒಳ್ಳೆಯದಾಗಲಿಕ್ಕೆ ಪ್ರಾರ್ಥಿಸಿರಿ. ಹಲ್ಲೆಲೂಯ. ನಿಮಗ ಆಶೀರ್ವಾದ ಆಗುತ್ತೆ. ಯೋಬನ ಪುಸ್ತಕ ಇದ್ಕೊಂಡೆ ನಾನು ಹೇಳಿದ್ದು, ಆತನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅವನ ಸ್ಥಿತಿ ದೇವರು ಬದಲಾಯಿಸಿ ನಷ್ಟವಾಗಿದೆಲ್ಲ 2ರಷ್ಟು ಜಾಸ್ತಿ ಕೊಟ್ಟರು. ಹಲ್ಲೆಲೂಯ. ನಷ್ಟಪಟ್ಟದು 2ರಷ್ಟು 100ರಷ್ಟು ಜಾಸ್ತಿ ಕೊಡಲಿಕ್ಕೆ ನಮ್ಮ ಕರ್ತನಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಅದರಿಂದ ಈ ದಿನದಲ್ಲಿ ನಾವು ಕಷ್ಟಪಟ್ಟು ದುಃಖಪಟ್ಟು, ಅಯ್ಯೋ ನಾನು ಏನೇ ಮಾಡಿದ್ರು, ಎಷ್ಟೋ ದೇವರಿಗಾಗಿ ಭಯಭಕ್ತಿಂದಿದ್ರು, ಆದರೂ ಕಷ್ಟ ಇದೆಯಲ್ಲ ಅಂತ ಹೇಳಿದ್ರೆ ನಾನು ನಿಮಗೊಂದು ಸೀಕ್ರೆಟ್ ಹೇಳ್ತೀನಿ. ಕಷ್ಟ ಇದ್ದರೆ ಯೇಸು ಸ್ವಾಮಿ ಪಕ್ಕದಲ್ಲೇ ಇದ್ದಾರೆ ಅಂತ. ಹಲ್ಲೆಲೂಯ. ಪೂರ್ತಿ ಸುಖವಾದರೆ ಸ್ವಲ್ಪ ಡೌಟ್ ಪಡಬೇಕು, ಯೇಸು ಸ್ವಾಮಿ ಹತ್ರ ಏನಾರು ಇದ್ದಾರೋ ಇಲ್ವೋ ಅಂತ. ಹಲ್ಲೆಲೂಯ. ಒಂದು ಇಂಗ್ಲೀಷ್ ಪೋಯಮಲ್ಲಿ ಬರೆದಿದೆ, ಒಬ್ಬರು ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ತುಂಬ ಭಯಭಕ್ತಿಯಲ್ಲಿ ನಡೆದುಕೊಂಡಿದೆ. ಆಮೇಲೆ ದೇವರು ಹೇಳಿದರೆ, ಎಲ್ಲ ಮುಗಿದ ಮೇಲೆ ದೇವರು ಹೇಳಿದ್ರು, ನೋಡು ನಾನು ನಿನಗೆ ನೋಡಿ ಹಿಂಗೆ ಸಹಾಯ ಮಾಡಿದೆ ಅಂತೇಳಿ ದೇವರೊಂದು ಪಿಕ್ಚರ್ ತೋರಿಸ್ಕೊಟ್ರು. ಆ ಪಿಕ್ಚರ್ ತೋರಿಸ್ಕೊಡುವಾಗ ಆತ ನೋಡ್ತಾ ಇದ್ದಾನೆ, ಈ ಮನುಷ್ಯ ತುಂಬ ಕಷ್ಟದ ಕಾಲದಲ್ಲಿ ಹೋಗ್ತಾ ಇದೆ. ಹಂಗೆ ಕಷ್ಟದಲ್ಲಿ ಹಿಂಗೆ ಹೋಗ್ತಾ ಇರುವಾಗ 2 ಕಾಲುಗಳು 2 ಹೆಜ್ಜೆಗಳು ಅಂದರೆ 4 ಹೆಜ್ಜೆ, ಒಂದು ಮನುಷ್ಯಂದು 2 ಇಬ್ಬರದು. ಅದಕ್ಕೆ ದೇವರು ಹೇಳಿಕೊಟ್ರು, ನೋಡು ನಾನು ನೀನು ಒಟ್ಟಿಗೆ ನಡೀತಾ ಇದೆ. ಹಲ್ಲೆಲೂಯ.
ಎರಡೆರಡು ಹೆಜ್ಜೆಗಳಿದೆ. ಒಂದು ಮನುಷ್ಯನದು 2 ಹೆಜ್ಜೆ, ಮತ್ತೊಬ್ಬರದ್ದು 2, ಈ ಮನುಷ್ಯನದೊಂದು ಮತ್ತು ಇನ್ನೊಂದು, ಹಂಗೆ ಹೋಗ್ತಾ ಇದೆ. ಸ್ವಲ್ಪ ದೂರ ಹೋದ್ಮೇಲೆ ಈ ಮನುಷ್ಯನಿಗೆ ಜಾಸ್ತಿ ಕಷ್ಟ ಬಂದು ತಡೆಯೋಕ್ಕಾಗದ ಕಷ್ಟದಿಂದ ಅವನು ಅಳುತ್ತಾ ಇರುವ ಸಮಯದಲ್ಲಿ ನೋಡಿದ್ರೆ 2 ಹೆಜ್ಜೆ ಇಲ್ಲ. ಅರ್ಥ ಏನು? ಒಬ್ಬರೇ ನಡೀತಾ ಇದ್ದೀನಿ, ಇನ್ನೊಬ್ಬರು ಇಲ್ಲ. ಆವಾಗ ಆ ಮನುಷ್ಯ ಹೇಳಿದ್ರು, ಅಲ್ಲ ಸ್ವಾಮಿ, ಈ ಸಮಯದಲ್ಲಿ ನಾನು ಎಷ್ಟು ಕಷ್ಟ, ನನಗೆ ದಿಕ್ಕು ಕಾಣದೆ 10 ದಿನ ಸಮಯ ಸ್ವಾಮಿ ನಾನಿದು. ಆ ಸಮಯದಲ್ಲಿ ನೀವು ದೂರ ಹೋಗಿದ್ರಲ್ಲ, ಅದು ಸರಿಯಾಗಿಲ್ಲ ಅಂತ ಹೇಳಿದ್ರು. ಆವಾಗ ದೇವರು ಹೇಳಿದ್ರು, ನೀನು ಆ ಹೆಜ್ಜೆಯ ಜಾಡೊಳಗಡೆ ನಿನ್ನ ಕಾಲಾಕಿ ನೋಡು, ನಿನ್ನ ಕಾಲಲ್ಲ ಅದು, ನನ್ನ ಕಾಲು. ಹಲ್ಲೆಲೂಯ. ಆ ಕಷ್ಟದ ಸಮಯದಲ್ಲಿ ನಾನು ನಿನ್ನನ್ನು ನನ್ನ ಕೈಗಳಲ್ಲಿ ಎತ್ತಿಕೊಂಡಿದೆ. ಹಲ್ಲೆಲೂಯ. ಕಷ್ಟಗಳು ಬಂದಿದ್ದು ಒಳ್ಳೆಯದೇಶು, ನಿನ್ನ ಮಹಿಮೆ ಕಾಣದೆ ನಾನು ಸಾಯುತ್ತಿದ್ದೆ. ಹಲ್ಲೆಲೂಯ. ಈವಾಗಲೂ ಕಷ್ಟಗಳು ಬರೋದು ಒಳ್ಳೆಯದೇ, ಯಾಕೆಂದರೆ ದೇವರ ಪ್ರೀತಿ ಜಾಸ್ತಿ ತಿಳಿದು ಬರುತ್ತದೆ. ಹಲ್ಲೆಲೂಯ. ಹೋದ ದಿನಗಳಲ್ಲಿ ಈ ಮಾತು ನನಗಾಗಿ ದೇವರು ಮಾತಾಡ್ತಾ ಇದೆ, ನಿಮಗಾಗಿ ದೇವರು ಮಾತಾಡ್ತಾ ಇದೆ. ಅನೇಕ ವಿಷಯಗಳನ್ನು ನೋಡಿಕೊಂಡು ದೇವರೇ ಇದು ಏನಿದು, ಎಲ್ಲಿ ಮಿಸ್ಟೇಕ್ ಆಯಿತು, ಏನು ಮಿಸ್ಟೇಕ್ ಆಯಿತು, ಎಲ್ಲಿ ಹೋಗಿ ಸರಿ ಮಾಡಲಿ ಅಂತ ಕೇಳಿದ ದಿವಸಗಳುಂಟು ನನಗೆ. ಆದರೆ ದೇವರು ಇವತ್ತು ನನಗಾಗಿನೂ ಮಾತಾಡ್ತಾ ಇದೆ. ದೇವರು ತನ್ನ ಮುಖವನ್ನು ನಮ್ಮಿಂದ ತೆರೆದು ಬಿಟ್ಟದಕ್ಕಲ್ಲ, ತನ್ನ ಕೈಗಳಲ್ಲಿ ಎತ್ತಿಕೊಂಡು ನಿನ್ನ ಮೇಲೊಂದು ಸವಾಲು ಹಾಕಿದ ಸೈತಾನಿಗೆ ವಿರುದ್ಧವಾಗಿ ದೇವರು ಹೋರಾಡುತ್ತಾ ಇದೆ. ನಿಮ್ಮ ಮೇಲೆ ಸವಾಲು ಹಾಕಿದ ಸೈತಾನನಿಗೆ ದೇವರು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಂಡಿದೆ. ಕಷ್ಟ ಜಾಸ್ತಿ, ನೋವು ಜಾಸ್ತಿ, ವೇದನೆ ಜಾಸ್ತಿ ಅಂತ ಹೇಳಿದ್ರೆ ಪ್ರಿಯರೇ, ನೀವು ಯೇಸುವಿನ ಕೈಗಳಲ್ಲಿದೆ. ದೇವರನ್ನು ಹೆಚ್ಚಾಗಿ ಪ್ರೀತಿಸಿರಿ. ನಮಗೆ ಕಷ್ಟ ಬರೋದು ಒಂದೇ. ಇವತ್ತು ಹೇಳಿರೋದು, ಸೈತಾನನು ನಮ್ಮನ್ನು ನೋಡಿ ಪರವಾಗಿಲ್ಲ, ಇವರು ಚೆನ್ನಾಗಿ ಪ್ರೇಯರು, ಭಕ್ತಿ, ಭಯ, ಉಪವಾಸ ಎಲ್ಲ ಮಾಡ್ತಾ ಇದ್ದಾರೆ, ಇವರಿಗೆ ಸ್ವಲ್ಪ ಹಿಂಸೆ ಕೊಟ್ಟರೆ ಇವರ ಬಾಯಿಂದಲೇ ಇವರು ತಿರುಗಿ ನೋಡು ನಾನು ಇಷ್ಟೆಲ್ಲ ಮಾಡಿ ದೇವರು ಹಿಂಗೆ ಮಾಡಿದಿಲ್ಲ ಅಂದ ಕಷ್ಟ ದೂರ ಹೇಳಬಹುದು ಅಂತೇಳಿ ಅವನು ಹಿಂಸೆ ಕೊಡ್ತಾನೆ. ಆದರೆ ದೇವರು ನಮ್ಮನ್ನು ಬಿಟ್ಟು ಕೊಟ್ಟಿದ್ದಕ್ಕಲ್ಲ, ದೇವರು ಹೇಳ್ತಾರೆ, ನಾನು ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡೆ, ಸೈತಾನನಿಗೆ ಬಿಟ್ಟಿದ್ದು, ಆದರೆ ಅವನ ಪ್ರಾಣ ಮಾತ್ರ ಮುಟ್ಟಬೇಡ ಎಂಬುದಾಗಿ. ಹಲ್ಲೆಲೂಯಾ. ಆಮೇಲೆ ಎಲ್ಲವೂ ಕೂಡ 2ರಷ್ಟಾಗಿ ವಾಪಸ್ ಕೊಟ್ಟಿದೆ. ಕಣ್ಣು ಮುಚ್ಚೋಣ, ಒಂದು ನಿಮಿಷ ವಿಷಯಗಳ ದೇವರ ಸಂದೆ ಸಮರ್ಪಿಸೋಣ. ಕರ್ತನೇ ಸ್ತೋತ್ರ. ಓ ಜೋಬನ ಥರ ಪರೀಕ್ಷೆಗಳಲ್ಲಿ ಕರ್ತನೇ ನಾವು ಸೊತ್ತು ಮಾತುಗಳಲ್ಲಿ ನಿಮಗೆ ನೋವಿಸಿದರೆ ಕ್ಷಮಿಸು ಸ್ವಾಮಿ. ದೇವರೇ, ಅನೇಕರು ಬಂದು ಮಾತಾಡಿದೆ, ಸ್ನೇಹಿತರು ಬಂದು ಮಾತಾಡಿದೆ, ಯೋಬನೇ ನಿನ್ನ ತಪ್ಪು, ನಿನ್ನ ತಪ್ಪು, ನಿನ್ನ ತಪ್ಪು. ಯೋಬನಿಗೆ ಲಾಸ್ಟ್ ಮಾತಾಡ್ತಾ ಬೇಜಾರಾಗೋಯಿತು. ಅದೇ ಥರ ದೇವರೇ, ನಾವು ಕೂಡ ಶೋಧನೆಯಲ್ಲಿ ನಿಮಗೆ ನೋವಾಗಿ ಮಾತಾಡಿದರೆ, ಬೇಜಾರಾಗಿ ಮಾತಾಡಿದರೆ, ನಿಮಗೆ ದುಃಖಪಡಿಸಿದರೆ ಕ್ಷಮಿಸು ಕರ್ತನೆ, ಕ್ಷಮಿಸು ಕರ್ತನೆ, ಕ್ಷಮಿಸಿರಿ ಅಪ್ಪ. ಈ ಮಕ್ಕಳು ಕೂಡ ಯಾರಾದರೂ ದೇವರೇ ಶೋಧನೆಯ ಸಮಯದಲ್ಲಿ, ಅಯ್ಯೋ ನಾನಿಷ್ಟು ಪ್ರಾರ್ಥನೆ ಮಾಡಿ ಇಷ್ಟೆಲ್ಲ ಭಕ್ತಿಯಲ್ಲಿ ಇದ್ದುಕೊಂಡು ನಾನು ಯಾಕೆ ಶೋಧನೆ, ದೇವರು ನನ್ನನ್ನು ಯಾಕೆ ಮರತ್ತೆ ಅಂತ ಕೇಳಿದರೆ, ಓ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಎಂಬುದಾಗಿ. ಅಯ್ಯೋ ನಿನ್ನ ಪೂರ್ವ ಸ್ಥಿತಿ, ಓ ಹಳೆಯ ಸ್ಥಿತಿಗಿಂತ ಬರಲಿಕ್ಕಿರುವ ಕಡೆಯ ಸ್ಥಿತಿ ಅತ್ಯಂತ ಅದ್ಭುತವಾಗಿ ಮಹಿಮೆಯಾಗಿ ದೇವರು ಮಾಡುತ್ತಾರೆ ಎಂಬುದಕ್ಕಾಗಿ ಓ ನಿನ್ನ ಮಕ್ಕಳಲ್ಲಿ ಧೈರ್ಯವನ್ನು ಕೊಡೋದಕ್ಕಾಗಿ ಸ್ತೋತ್ರ, ಫಲವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಆತ್ಮನ ಚೈತನ್ಯದ ತುಂಬಿಸೋದಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ ತಂದೆಯೇ, ಆಮೆನ್. ಯೋಬನ ಪುಸ್ತಕದಲ್ಲಿ 9ನೇ ಅಧ್ಯಾಯ 10ನೇ ವಾಕ್ಯಗಳು ಓದಿಕೊಳ್ಳೋಣ. ಯೋಬನ ಪುಸ್ತಕ 9ನೇ ಅಧ್ಯಾಯ 10ನೇ ವಾಕ್ಯ. ಅಪ್ರಮೇಯ ಮಹಾ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರು ಯಾರು? ಅಪ್ರಮೇಯ ಮಹಾ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ನೋಡಿರಿ ಎಂದ ಮಹತ್ಕಾರ್ಯ. ಮಹತ್ಕಾರ್ಯ ಏನು ಹೇಳೋದು? ಒಂದ್ಸಲ ನೋಡಿ 10ನೇ ವಾಕ್ಯ. ಅಪ್ರಮೇಯ ಮಹತ್ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಯಾವ ರೋಗ ಇದೆ ನಿಮಗೆ? ಯಾವ ಕಷ್ಟ ಇದೆ? ದೇವರಿಂದ ಅಸಾಧ್ಯ ಏನೂ ಇಲ್ಲ. ಹಲ್ಲೆಲೂಯಾ. ಈ ಗುಂಪಿನಲ್ಲಿ ಅಲ್ಲ, ನಮ್ಮ ಚರ್ಚಿನಲ್ಲಿ ಬರುವ ಯಾರಾದರೂ ಏನಾದರೂ ಕಾಯಿಲೆಗಳು ಇಟ್ಟುಕೊಂಡು ಗುಟ್ಟಾಗಿ ಇಟ್ಟುಕೊಂಡು ಕಷ್ಟಪಡ್ತಾ ಇದ್ರೆ, ಆಸ್ಪತ್ರೆಗೆ ಹೋಗಲೇಬೇಕೆಂದು ಯೋಚನೆ ಮಾಡಿಕೊಂಡು ಟೆನ್ಷನ್ ಮಾಡೋದಾದರೆ,
ದೇವರನ್ನು ಹುಡುಕಿರಿ. ಯೇಸು ಸ್ವಾಮಿ, ನಾನು ಮಾಡಲ್ಲ, ಪಾಸ್ಟ್ರು ಮಾಡಲ್ಲ, ನೀವು ಯಾರೂ ಮಾಡಲ್ಲ, ಮಾಡೋದು ಬೇಡ. ಆದರೆ ನನ್ನ ಕರ್ತನು, ನಿನ್ನ ಕರ್ತನು ಅಪ್ರಮೇಯ ಮಹತ್ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತಗಳನ್ನು ಮಾಡುವರಾಗಿದ್ದಾರೆ. ಹಲ್ಲೆಲೂಯಾ. ಮನುಷ್ಯರಿಂದ ಸಾಧ್ಯ, ದೇವರಿಂದ ಎಲ್ಲವೂ ಸಾಧ್ಯ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಈ ಸಭೆಯಲ್ಲಿ ಎಲ್ಲರಿಗಾಗಿ ಎಲ್ಲವೂ ಇಲ್ಲಿ ದೇವರು ಕೊಟ್ಟಿದ್ದಾರೆ, ಏರಳವಾಗಿ ಅನುಗ್ರಹಿಸಿದ್ದಾರೆ. ರೋಗಿಗಳಿಗೆ ಪ್ರೇಯರ್ ಮಾಡಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿದಕ್ಕೇ ಈ ಬಿಡುಗಡೆ ಪ್ರೇಯರ್ ದೇವರೇ ಶುರು ಮಾಡಿರೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೋಡಿರಿ, ನಮ್ಮ ದೇವರು ನಿನ್ನೆಯಲ್ಲ, ಇವತ್ತಲ್ಲ, ನಾಳೆಯೂ ಕೂಡ ಅತ್ಯಂತವಾದ ಅದ್ಭುತಗಳನ್ನು, ಅಪ್ರಮೇಯವಾದ ಮಹತ್ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತಗಳನ್ನು ಮಾಡುವನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲ ಸಮಯಗಳು ಶತ್ರುವಿನ ಬುದ್ಧಿ ಕೂಡ ದೇವರು ತಪ್ಪಿಸಿಬಿಡ್ತಾರೆ. ಹಲ್ಲೆಲೂಯಾ. ಮೊನ್ನೆ ಅಂಗಳ ಹೇಳುವಾಗ ನೀವು ಗಮನಿಸಿದ್ದೀರಾ? ಇಸ್ರೇಲ್ ದೇಶ ಚಿಕ್ಕ ದೇಶ, ಆ ದೇಶಕ್ಕೆ ಯುದ್ಧ ಮಾಡಲಿಕ್ಕೆ ಈಜಿಪ್ಟಿನವರೆಲ್ಲ ಸೇರಿ, ಬೇರೆ ದೇಶಗಳು ಸೇರಿ, ನಾಸರಂದ ರಾಜನು ಅಧಿಕಾರಿ ಯುದ್ಧಕ್ಕೆ ಬರುವಾಗ ಆ ರಾತ್ರಿಯಲ್ಲಿ ಸೈನ್ಯಾಧಿಪತಿ ರಿಸೈಲ್ ಲೆಟರ್ ಬರೀತಾ ಇದೆ. ಆದರೆ ಎರಡನೇ ಸೈನ್ಯಾಧಿಪತಿಗೆ ಒಂದು ಕನಸು ಬರ್ತಾ ಇದೆ. ಒಂದು ಸುತ್ತಿ ಅಂಗುಡೊಂಗಾಗಿರೋ ಒಂದು ದಾರಿಯಿಂದ ಹೋಗಿ ಒಂದು ಬಾಂಬ್ ಹಾಕೋ ಥರ ಬ್ಲಾಸ್ಟ್ ಆಗ್ತಾ ಇದೆ. ಇನ್ನೊಂದು ದಾರಿಯಲ್ಲೂ ಅಂಗುಡೊಂಗಾಗಿ ಹೋಗ್ತಾ ಇದೆ. ಅಲ್ಲೂ ಒಂದು ಬೆಂಕಿ ಉರಿತಾ ಇದೆ. ಅವ್ರು ಹೇಳ್ತಾ ಇದೆ, ಇದು ಏನು? ಅವರು ಬೆಳಿಗ್ಗೆ ಯುದ್ಧ ಶುರುವಾಗುತ್ತೆ 8 ಗಂಟೆಗೆ, 5 ಗಂಟೆಗೆ ಇವರು ಯೋಚನೆ ಮಾಡ್ತಾ ಇದೆ, ಈ ಥರ ಒಂದು ಕನಸು ಬಿದ್ದಿದೆ. ಅವರು ಕೂಡಿ ಮಾತಾಡಿದ್ರು, ಅವರು ತೀರ್ಮಾನ ಮಾಡಿದ್ರು, ಇದು ದೇವರ ಮಾತು, ಇನ್ನೇನು ಅಲ್ಲ, ನಾವೊಂದು ಕೆಲಸ ಮಾಡೋಣ, ಇದೇ ದಾರಿಯಲ್ಲಿ ಒಂದು ಬಾಂಬರ್ ವಿಮಾನ ಕಳಿಸ್ಕೊಡೋಣ ಅಂತ ಹೇಳಿ ಅವರದೊಂದು ಯುದ್ಧ ವಿಮಾನ ಬಾಂಬ್ ತಯಾರು ಮಾಡಿಕೊಂಡು ಫಸ್ಟ್ ಜಾಗಕ್ಕೆ ಕಳಿಸಿಕೊಟ್ಟಿದೆ. ಅಲ್ಲಿ ಬಾಂಬ್ ಹಾಕೊಂಡು ಬಂದಿದೆ. ಎರಡನೇ ಜಾಗಕ್ಕೂ ಅದೇ ಅಂಗುಡೊಂಗು ದಾರಿಯಲ್ಲಿ ಹೋಗಿದೆ, ಅಲ್ಲೂ ಬಾಂಬ್ ಹಾಕೊಂಡು ಬಂದಿದೆ. ಹಲ್ಲೆಲೂಯಾ. ಎಲ್ಲಿ? ಈಜಿಪ್ಟ್ ದೇಶಕ್ಕೆ ಹೋಗಿ ಬಾಂಬ್ ಹಾಕೊಂಡು ಬಂದಿದೆ. ಅಲ್ಲಿ ಪೂರ್ತಿ ರಡಾರ್ಗಳಿಟ್ಟಿದೆ. ಇವರು ಅಂಗುಡೊಂಗಾದ ದಾರಿಗಳು ಯಾಕೆ ಗೊತ್ತಾ? ದೇವದೂತರು ಮುಂದೆ ಹೊರಟು ಹೋಗಿ ಆ ರಡಾರ್ಗಳೆಲ್ಲ ಆಫ್ ಮಾಡಿದೆ. ನನ್ನ ದೇವರು, ನಿನ್ನ ದೇವರು ನಿಸ್ಸಾರರಲ್ಲ, ಕೇವಲ ಅಂತ ಹೇಳೋದ್ರಲ್ಲ, ಅತ್ಯಂತ ಅದ್ಭುತವಾದ ಮಹತ್ ಕಾರ್ಯ ಮಾಡುವ ದೇವರು. ಹಲ್ಲೆಲೂಯಾ. ನಾನು ನೀನು ಹೀಗೆ ಇರ್ಬೋದು, ಆದರೆ ನಮ್ಮ ದೇವರು ಈ ಥರ ನಮ್ಮ ಥರ ಅಲ್ಲ, ನಮ್ಮ ಥರ ಶರೀರ ಇಲ್ಲ. ಅವರು ಅತ್ಯಂತ ಅದ್ಭುತಗಳನ್ನು ಮಾಡೋದು ಅವರದ್ದು ಅಂಗಲ್ಲ ನಮಗೆ ಕೊಟ್ಟಿದೆ, ಆದರೆ ಅವರನ್ನು ಯಾರಿಂದಲೂ ವರ್ಣಿಸಲಿಕ್ಕಾಗಲ್ಲ, ಅಂದ ಮಹತ್ ಕಾರ್ಯ ಮಾಡ್ತಾರೆ. ನೋಡಿರಿ, ಅವರು ಅಂಗುಡೊಂಗಾಗಿ ಹೋಗುವ ಎಲ್ಲ ದಾರಿಯಲ್ಲೂ ರಡಾರ್ ಆಫ್ ಎಂದೆ. ಮತ್ತು ಅವರು ಸ್ವಲ್ಪ ಕೆಳಗಡೆಂದೇ ಹೋಗಿದೆ. ಅವರು ಯುದ್ಧ ಮಾಡಲಿಕ್ಕೆ ಹೋಗಿದ ಜಾಗೆಯಲ್ಲಿ ಇವರು 8 ಗಂಟೆಗೆ ರೆಡಿಯಾಗಿದ್ದಾರೆ. 5 ಲಕ್ಷ ಸೈನಿಕರು ರೆಡಿಯಾಗಿದೆ, 100ರಷ್ಟು ಯುದ್ಧ ವಿಮಾನಗಳು ರೆಡಿಯಾಗಿದೆ, ಇದು ಟ್ರಕ್ಗಳು ರೆಡಿಯಾಗಿದೆ, ಎಲ್ಲ ಯುದ್ಧಕ್ಕೆ ರೆಡಿಯಾಗಿ 4 ದೇಶ ಸುತ್ತ ಸೇರಿಕೊಂಡಿದೆ. ಮುಂಜಾನೆ 5 ಗಂಟೆಗೆ 2 ಬಾಂಬರ್ ವಿಮಾನ ಆ ಕಡೆ ಹೋಯ್ತು, ಈ ಕಡೆ ಹೋಯ್ತು, ಮಾಡ್ಕೊಂಡು ಬಂದ್ಬಿಟ್ರು. ನೋಡಿದರೆ ಏನಾಯ್ತು? ದೊಡ್ಡ ಅಧಿಕಾರಿಗಳೆಲ್ಲ ಕೂಡಿರುವ ಜಾಗದಲ್ಲೇ ಫಸ್ಟ್ ಬಾಂಬು, 2ನೇ ಬಾಂಬು, ಎಲ್ಲ ಯುದ್ಧ ಸಾಮಗ್ರಿಗಳು ಇಟ್ಟಿರುವ ಜಾಗೆಯಲ್ಲಿ 2ನೇ ಬಾಂಬು, ಎಲ್ಲ ಢಮಾರ್. 6 ದಿವಸ ಇಸ್ರೇಲ್ ಯುದ್ಧ ಮಾಡಿದೆ. ಇಸ್ರೇಲನ್ನು ಸೋಲಿಸಲಿಕ್ಕೆ ಯಾರೆಂದರೂ ಆಗಿಲ್ಲ. ಯಾಕೆ? ಆದರನ್ನು ಕಾಯುವಾದನ್ನು ನಿದ್ರಿಸೋದಿಲ್ಲ, ತೂಗಳಿಸೋದಿಲ್ಲ. ಆ ಇಸ್ರಾಯೇಲನ್ನು ಕಾಯುವ ದೇವರೇ ನಮ್ಮನ್ನು ಕಾಯುವರು. ಹಲ್ಲೆಲೂಯಾ. ಅದರಲ್ಲಿ ಇನ್ನೊಂದು ಜೋಕ್ ಏನಂದರೆ, ಅವ್ರದ್ದು ಬುದ್ಧಿಯಿಂದಲೇ ಬುದ್ಧಿವಂತರ ನಡೀತಾ ಇರೋ ವಾಕ್ಯ ಇದೆ. ಲಿಬಿಯಾ ದೇಶ ಎಲ್ಲ ಸೇರಿನೇ ಇವರು ಯುದ್ಧಕ್ಕೆ ಹೋಗಿರೋದು. ಲಿಬಿಯಾ ದೇಶದಲ್ಲಿ ಗಮನಿಸ್ಕೊಳ್ಳಿ, ಈ ಲಿಬಿಯಾ ದೇಶದಲ್ಲಿ ಇವರದು ಯುದ್ಧ ವಿಮಾನ ಒಳಗಡೆ ಎಂಟ್ರಿ ಆಗಿದೆ ಅಂತ ಸಿಗ್ನಲ್ ರಡಾರಲ್ಲಿ ಬಂದಿತ್ತು. ಲಿಬಿಯಾ ದೇಶದವರಿಗೆ ರಡಾರಲ್ಲಿ ಸಿಗ್ನಲ್ ಬಂದಿದ ತಕ್ಷಣ ಅವರು 5 ಗಂಟೆಗೆ ಬೇಗ ಮೆಸೇಜ್ ಕಳಿಸ್ತಾ ಇದ್ದಾರೆ ಈಜಿಪ್ಟ್ ಅವರಿಗೆ. ನಾಸರದು ಅವರಿಗೆ ಮೆಸೇಜ್ ಕಳಿಸ್ತಾ ಇದೆ, ಬೇಗ ನೋಡು ಅಲ್ಲಿ ಯುದ್ಧ ವಿಮಾನ ಒಳಗಡೆ ಬಂದಿದೆ, ಜಾಗ್ರತೆ ಅಂತ ಹೇಳುವಾಗ ಏನೋ ನೆಟ್ವರ್ಕ್ ಕನೆಕ್ಷನ್ ಇಲ್ಲ ಅಂದಲ್ಲ, ಅಲ್ಲಿ ಸ್ವೀಕರಿಸೋಕೆ ಯಾರೂ ಇಲ್ಲ. ಯಾಕಂದರೆ ರಾತ್ರಿಯಲ್ಲಿ ಇವರೊಂದು ಬುದ್ಧಿ ಮಾಡಿದ್ರು. ಇವರು ತುಂಬ 4 ದೇಶ ಇದೆ ಅವರ ಜೊತೆಯಲ್ಲಿ, ತುಂಬ ಆಲೋಚನೆ ಮಾಡ್ಕೊಂಡಿದ್ರಲ್ಲ. ನೈಟ್ ಇವರಿಗೊಂದು ಆಲೋಚನೆ ಬಂದು, ಒಂದು ಸಾಯಂಕಾಲ ಒಂದು ಆಲೋಚನೆ ಬಂದು, ನಾಳೆ ಇರುವ ನಮ್ಮದು ಈ ಮೆಸೇಜ್ ರಿಸೀವ್ ಮಾಡೋ ನಂಬರ್ ಇದೆಯಲ್ಲ, ಅದೊಂದು ಸೀಕ್ರೆಟ್ ನಂಬರು, ಆ ಸೀಕ್ರೆಟ್ ನಂಬರು ಚೇಂಜ್ ಮಾಡಿಬಿಡ್ಬೇಕಂದ್ರೆ. ಯಾಕಂದರೆ ಅತಿ ಬುದ್ಧಿ ಗೆದಿಗೇಡು, ಭಯಂಕರವಾದ ಬುದ್ಧಿ ಜಾಸ್ತಿ ಮಾಡೋದಕ್ಕೆ ಏನು ಹೇಳಿದ್ರು, ನಾಳೆ ಬೆಳಿಗ್ಗೆಗೆ ಇನ್ನೂ ಸ್ವಲ್ಪ ಒಂದು ಪ್ರಿಪ್ರೇಷನ್ ಏನು ಮಾಡಬೇಕು, ಆ ನಂಬರಲ್ಲೂ ಕೂಡ ಒಂದು ಸಲ
ಸೀಕ್ರೆಟ್ ನಂಬರ್ ಇನ್ನೊಂದು ಸಲ ಯಾರಿಗಾದರೂ ಗೊತ್ತಾದರೂ ಕೂಡ ಅದು ಚೇಂಜ್ ಮಾಡೋಣ. ಬುದ್ಧಿವಂತರು ಚೇಂಜ್ ಮಾಡಿ ಇಟ್ಟಿದ್ದಾರೆ, ಯಾರಿಗೆ ಇನ್ಫಾರ್ಮ್ ಮಾಡಿಲ್ಲ, ಮರ್ತೋಗ್ಬಿಟ್ಟಾರೆ. ಲಿಬಿಯಾ ದೇಶದ ಮೆಸೇಜ್ ಬರ್ತಾ ಇದೆ ಆ ಹಳೆಯ ನಂಬರಿಗೆ, ನೋಡಿ ಯುದ್ಧ ವಿಮಾನ ಬಂದಿದೆ, ಯುದ್ಧ ವಿಮಾನ ಬಂದಿದೆ, ಯುದ್ಧ ವಿಮಾನ ಬಂದಿದೆ. ಆ ಹಳೆಯ ಮೆಸೇಜ್ ಇವರಲ್ಲಿ ಇಲ್ಲ, ಅದೆಲ್ಲ ಸೀಕ್ರೆಟ್ ನಂಬರು ಬಿಸಾಕ್ಬಿಟ್ಟಿದೆ. ಬುದ್ಧಿವಂತರ ಬುದ್ಧಿಯನ್ನು ಕೆಡಿಸುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಆ ಲಿಬಿಯಾದಲ್ಲಿ ಒಂದು ದೇಶದ ರೆಡಾರಲ್ಲಿ ಬಂದಿದ್ರೆ ಸಾಕಿತ್ತು. ಇಸ್ರೇಲ್ ದೇಶ ಮ್ಯಾಪಲ್ಲೇ ಇರಬಾರ್ದಂದೇಳಿ ವಾದ ಮಾಡುವ ಅನೇಕ ರಾಜ್ಯಗಳಿದೆ. ಹಲ್ಲೆಲೂಯಾ. ಆದರೆ ದೇವರನ್ನು ಯಾರಿಗೂ ಎದುರಿಸೋಕ್ಕಾಗಲ್ಲ. ಯಾಕಂದರೆ ಅವರೆಲ್ಲೋ ಇದು ಮಾಡಿದು, ಅವರೆಲ್ಲೋ ಸೃಷ್ಟಿ ಮಾಡಿದು, ಅವರ ಕಂಟ್ರೋಲಲ್ವೋ ಯುದ್ಧ ವಿಮಾನಗಳು, ಯುದ್ಧದ ಎಲ್ಲ ಬಾಂಬ್ ಏನಿದ್ರು ದೇವರ ಕಂಟ್ರೋಲಲ್ಲೇ ಇರೋದು. ಹಲ್ಲೆಲೂಯಾ. ಅಂತ ದೇವರನ್ನು ನಂಬಿರುವರಾದರೆ ನಾನು ನೀನು ಧನ್ಯನಾಗಿದ್ದೀರಾ. ಹಲ್ಲೆಲೂಯಾ. ನಾನಿದು ಇಸ್ರೇಲ್ ದೇಶದ ಬಗ್ಗೆ ಹೇಳಿದೆ. ನಾನು ನೀವು ನಿರ್ದೋಷಿಯಾಗಿ ಭಕ್ತಿ ಭಯವುಳ್ಳವನಾಗಿ ದೇವರ ದಾರಿಯಲ್ಲಿ ನಡೆದರೆ ನಿನಗ ವಿರುದ್ಧವಾಗಿ ಯಾವ ಮಾಟಗಾರನಾಗಲಿ, ಮಂತ್ರವಾದಿ ಆಗಲಿ, ಯಾವ ದುಷ್ಮನಾಗಲಿ, ಯಾವ ಪ್ರೀತಿಯುಳ್ಳವನಾಗಲಿ ನಿನಗ ಮಾಡುವ ಆಯುಧಗಳು, ಮಂತ್ರಗಳು, ಮಾಟಗಳು, ಶಕ್ತಿಗಳು ರೆಡಾರ್ ಆಫ್ ಆಗುತ್ತೆ. ರೆಡಾರ್ದು ನಂಬರ್ ಚೇಂಜ್ ಆಗುತ್ತೆ. ಮಹತ್ತರವಾದ ಅತ್ಯದ್ಭುತವಾದ ಕಾರ್ಯಗಳು ದೇವರು ಮಾಡುವನಾಗಿದ್ದಾರೆ. ಹಲ್ಲೆಲೂಯಾ. ನನಗಾಗಿ ನಿಮಗಾಗಿ ದೇವರಿಂದ ಅದ್ಭುತ ಮಾಡ್ತಾರೆ. ಬುದ್ಧಿವಂತರ ಬುದ್ಧಿಯಲ್ಲೇ ಹಿಡಿಯುತ್ತಾರೆ. ಹಲ್ಲೆಲೂಯಾ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ ಅವರು ನಂಬರ್ ಚೇಂಜ್ ಮಾಡಿದ್ರು. ಪಾಪ ಸೀಕ್ರೆಟ್ ನಂಬರು 4 ರಾಜ್ಯಗಳಿಗೆ ಕೊಡಲಿಕ್ಕೆ ಮರ್ತೋಯ್ತು. ಮೆಸೇಜ್ ಬಂದು, ಆದರೆ ಅವರಿಗೆ ಮೆಸೇಜ್ ಓಪನ್ ಮಾಡಲಿಕ್ಕೆ ಅವರು ಆ ನಂಬರಲ್ಲಿಲ್ಲ, ಈಗ ಬೇರೆ ನಂಬರ್ ಚೇಂಜ್ ಮಾಡಿಟ್ಟಿದೆ. ದೇವರು ತನ್ನ ಬುದ್ಧಿಯಲ್ಲಿ, ಅವರ ಬುದ್ಧಿಯಲ್ಲಿ ಹಿಡಿದು ದೇವರು ತನ್ನ ದೇಶವನ್ನು ರಕ್ಷಿಸಿದರು. 2004 ಮತ್ತು ಇಸ್ರೇಲಿಗೆ ಅವರು ಯುದ್ಧ ಮಾಡಲಿಕ್ಕಾಗಿ ಸಿರಿಯಾ ದೇಶ ಒಳಗೊಳಗೆ ಯಾರಿಗೂ ಗೊತ್ತಿಲ್ಲದೆ, ಅವರಿಗೆ ಪರ್ಮಿಷನ್ ಇಲ್ಲದೆ ಒಂದು ದೊಡ್ಡ ನ್ಯೂಕ್ಲಿಯರ್ ರಿಯಾಕ್ಟರನ್ನು ಉಂಟು ಮಾಡಿದರು. ಯುದ್ಧ ವಿಮಾನಗಳು ತಯಾರು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿದರು. ಒಂದು ದಿವಸ ಅವರು ಕೊರಿಯಾ ದೇಶದವರ ಸಂಬಂಧವನ್ನು ನೋಡಿ ಏನಕ್ಕೆ ಇವರೆಂದು ಹೇಳ್ಬಿಟ್ಟು ನಮ್ಮ ಇಸ್ರೇಲರು ಮಾಡಿದ ಗೊತ್ತಾ, ಆ ಅಧಿಕಾರಿಯ ಹಿಂದೆ ನಡೆದು ಹೆಂಗೆಂದ ಗೊತ್ತಿಲ್ಲ, ಅವರ ಲ್ಯಾಪ್ಟಾಪ್ ಒಳಗಡೆ 2004 ಅವರ ಲ್ಯಾಪ್ಟಾಪ್ ಒಳಗಡೆ ಒಂದು ಆಪ್ ರೆಡಿ ಮಾಡ್ಕೊಂಬಂದುಬಿಟ್ಟಾರೆ. ಇಸ್ರಾಯೇಲ್ಯರು ದೇವರ ಮಕ್ಕಳು. ಹಲ್ಲೆಲೂಯಾ. ಬುದ್ಧಿ ಕೊಡುವನು ದೇವರು, ನಡೆಸುವರು ದೇವರು. ವಿರೋಧಿಗಳ ಲ್ಯಾಪ್ಟಾಪಲ್ಲಿ ಒಂದು ಆಪ್ ಶುರು ಮಾಡಿ, ಇವರು ಲ್ಯಾಪ್ಟಾಪಲ್ಲಿ ಏನೇ ಮಾಡು ಅಲ್ಲಿ ಬರ್ತದೆ. ಇವ್ರದ್ದು ಪ್ಲೇಸಲ್ಲೇ ಬರುತ್ತೆ ಲ್ಯಾಪ್ಟಾಪಲ್ಲಿ ಆನ್ ಮಾಡುವಾಗ. ಅವರು ಆವಾಗ ನೋಡ್ತಾ ಇರಿದ್ರೆ ಒಂದು ಬ್ಲೂ ಪ್ರಿಂಟ್ ಬರ್ತಾ ಇದೆ. ಬ್ಲೂ ಪ್ರಿಂಟು ಮತ್ತೆ ನೋಡಿದ್ರೆ ಪ್ರಿಂಟಲ್ಲಿ ಇನ್ನೂ ಚೆನ್ನಾಗಾಗಿದೆ. ಆಮೇಲೆ ನೋಡಿದ್ರೆ ಒಂದು ಬಿಲ್ಡಿಂಗು. ಇವರಿಗೆ ನಡುಕ ಶುರುವಾಯಿತು. ಅಯ್ಯೋ ಇದೇನಾಯಿತು. ಅವರು ಹೋಗಿ ಮತ್ತೆ ಸುಮಾರು ಕೆಲಸ ಇದೆ, ಅದು ಯೂಟ್ಯೂಬಲ್ಲಿ ನೋಡಿ ಇರುತ್ತೆ. ಅವರು ಸರ್ಚ್ ಮಾಡಿ ಎಷ್ಟು ರಿಸ್ಕ್ ತಗೊಂಡು ಸರ್ಚ್ ಮಾಡಿ ನೋಡಿದ್ರೆ ಯಾರೂ ಗೊತ್ತಿಲ್ಲ, ಒಂದು ಜಾಗೆಯಲ್ಲಿ ಅವರೊಂದು ನ್ಯೂಕ್ಲಿಯರ್ ರಿಯಾಕ್ಟರ್ ರೆಡಿ ಮಾಡಿ ಸಿದ್ಧಪಡಿಸಿಟ್ಟಿದೆ. ಅಲ್ಲಿ ಇದು ಕೊರಿಯಾ ದೇಶದವರ ಜೊತೆಯಲ್ಲಿ ಕೊರಿಯಾ ದೇಶದವರು ಬಂದದು ಓಪನ್ ಮಾಡ್ಲಿಕ್ಕೆ ಹೋಗ್ತಾರೆ. ಆನ್ ಮಾಡಿದೆಯೋ ಇಲ್ವೋ ಅಂತ ಗೊತ್ತಾಗಲಿಕ್ಕೆ ಇವ್ರು ಏನು ಮಾಡಿದೆ ಗೊತ್ತಾ, ಇಬ್ಬರು ಹೋಗಿ ಅಲ್ಲಿರುವ ಮಣ್ಣೆತ್ಕೊಂಬಂದಿದ್ದಾರೆ. ಆ ರಿಯಾಕ್ಟ್ರದು ಪಕ್ಕ ಇರೋ ಮಣ್ಣುಗಳು ನೋಡಿರಿ. ನಾನು ಯಾಕೆ ಹೇಳಿದೆ ಅಂದರೆ, ನಮ್ಮ ದೇವರು ಅಪ್ರಮೇಯಮಾಯ ಮಹತ್ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತಗಳನ್ನು ಮಾಡುವನಾಗಿದ್ದಾರೆ. ಹಲ್ಲೆಲೂಯಾ. ಇಸ್ರೇಲ್ ದೇಶದವರಿಗೋಸ್ಕರ ದೇವರು ಮಾಡಿದ ಅದ್ಭುತ ಅಷ್ಟು ಅತ್ಯಂತ ಅದ್ಭುತವಾಗಿದೆ. ನಾನು ಯಾಕೆ ಇದೆಲ್ಲ ಹೇಳೋದಂದರೆ, ನೋಡಿ, ಇದು ಭೂಮಿಯಲ್ಲಿ 2004 ಒಂದು 55 ವರ್ಷಗಳ ಮುಂದೆ, ಮತ್ತು ಈಗ 2004 20 ವರ್ಷಗಳ ಮುಂದೆ ನಡೆದ ಘಟನೆನೇ ನಾನು ಹೇಳೋದು. ಪ್ರಪಂಚದಲ್ಲಿ ಈ ಕಾರ್ಯ ನಡೀತದೆ. ನಮ್ಮ ಈ ಬೈಬಲಲ್ಲಿ ಓದೋದೆಲ್ಲ ಹಳೆಯ ಕಾರ್ಯಗಳು. ನಾವು ಓದಿದ್ರೆ ಸನ್ಹರೀಬನು ಬರುವಾಗ ಒಂದು ರಾತ್ರಿಯಲ್ಲಿ ದೇವರ ಒಬ್ಬ ದೂತನು ಹೋಗಿ ಅಲ್ಲಿರುವ 1,85,000 ಜನರನ್ನು ಸಾಯಿಸಿಕೊಂಡು ಬಂದ್ಬಿಟ್ರು. ಆ ಕಾಲದಲ್ಲ, ಈ ಕಾಲದಲ್ಲಿ ನಡೀತಾ ಇದೆ. ನನಗೂ ನಿನಗೂ ಈ ಥರ ಯುದ್ಧ ನಡೀತಾ ಇದೆ. ನಾವು ಒಂಟಿಯಲ್ಲ, ನಾವು ಅನಾಥರಲ್ಲ, ನಾವು ಏಕಾಂಗಿಯಲ್ಲ. ನಮಗೊಬ್ಬ ಒಡೆಯನಿದ್ದಾರೆ, ರಾಜಾದಿರಾಜನಾದನು, ಸರ್ವಶಕ್ತನು, ಮಹತ್ ಕಾರ್ಯವನ್ನು ಮಾಡುವನು, ಅದ್ಭುತ ಮಾಡುವನು, ಆಶ್ಚರ್ಯಕರವಾದ ಕಾರ್ಯ ಮಾಡುವನು.
ಬುದ್ಧಿಯವರ ಬುದ್ಧಿಯನ್ನು ಕೆಡಿಸುವನು. ಇಂಟೆಲಿಜೆನ್ಸಿನ ಬುದ್ಧಿಯೆಲ್ಲ ಕಡಿಮೆ ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ಅದರಿಂದ ದೇವರ ವಾಕ್ಯದಲ್ಲಿದೆ, ಭಯಪಡಬೇಡ, ಭಯಪಡಬೇಡ. ಮೊನ್ನೆ ಅಲ್ಲಿ ಒಂದು ಸೇವಕರನ್ನು ಸಾಯಿಸಿದ ನೋಡು, ನೀವು ಭಯ ಬಂದಿರ್ಬೋದು. ಭಯಪಡಬೇಡ. ನಿನ್ನ ತಲೆಯಲ್ಲಿರೋ ಒಂದು ಕೂದಲು ಕೂಡ ದೇವರು ಬರೆದಿಟ್ಟಿದೆ. ದೇವರ ಅಪ್ಪಣೆ ಇಲ್ಲದೆ ಒಂದು ನಡೆಯೋದಿಲ್ಲ. ಹಲ್ಲೆಲೂಯಾ. ದೇವರಿಗೆ ಯೋಚನೆ ಮಾಡಿದರೆ ಅಪ್ರಮೇಯಮಯ ಮಹತ್ಕಾರ್ಯಗಳು, ಅಸಂಖ್ಯವಾದ ಅದ್ಭುತಗಳನ್ನು ಮಾಡಲಿಕ್ಕೆ ದೇವರು ಸರ್ವಶಕ್ತನು. ನಮಗೆ ಗೊತ್ತಿದೆಯಲ್ಲ, ಎಸ್ತೇರನ ಕಾಲಗಳಲ್ಲಿ ಎಸ್ತೇರ್ ರಾಣಿಗೆ ವಿರುದ್ಧವಾಗಿ ಹಾಮಾನನು ಬಂದು ಆ ಇಸ್ರಾಯೇಲ್ ದೇಶವನ್ನು ಅವಾಗಲೂ ಹಾಳು ಮಾಡಬೇಕೆಂದೇಳಿ ಅವರು ಬಂದರು. ಹಾಮಾನನು ಅವರ ಕುಟುಂಬ ನಿಂತುಕೊಂಡು, ಪಾಪ ಆ ಮನುಷ್ಯ ಒಬ್ಬನೇ ನಿಂತುಕೊಂಡಿದ್ದು, ಕುಟುಂಬ ಎಲ್ಲ ಹಾಳಾಯ್ತಂದ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅಂಥ ದೊಡ್ಡ ಒಳಸಜ್ಜು ಮಾಡಿ ದೊಡ್ಡ ಕೋಟೆ ಕಟ್ಟಿಕೊಂಡು ಯೆಹೂದ್ಯರನ್ನು ಪೂರ್ತಿ ಹಾಳು ಮಾಡಬೇಕಂದೇಳಿ ಬರುವಾಗಲೂ ಯೆಹೂದ್ಯರು ಒಂದೇ ಉಪವಾಸ. ಹಲ್ಲೆಲೂಯಾ. ಅವರು ಎಲ್ಲರೂ ಕೂಡ ಬಟ್ಟೆ ಎಲ್ಲ ಹರಿದುಕೊಂಡು ಬೂದಿಯಲ್ಲಿ ಕೂತ್ಕೊಂಡು ಎಲ್ಲರೂ ರೋದನ ಅಳು, ಅಯ್ಯೋ ದೇವರೇ ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾರೆ. ಅವರ ಪ್ರಾಣ ರಕ್ಷೆಗಾಗಿ ಇವರು ಪ್ರಾರ್ಥಿಸ್ತಾ ಇದ್ದಾರೆ. ಆದರೆ ಹಾಮಾನನು ಅವನ ಸ್ವಾರ್ಥಕ್ಕೋಸ್ಕರ ನೇಣಗಂಬ ಮಾಡ್ತಾ ಇದ್ದಾರೆ. ಪ್ರಾಣ ರಕ್ಷಣೆಗಾಗಿ ಪ್ರಾರ್ಥಿಸುವುದುಂಟು, ಅಹಂಕಾರಕ್ಕಾಗಿ ನೇಣಗಂಬ ಮಾಡೋದು ಉಂಟು. ಹಲ್ಲೆಲೂಯಾ. ಪ್ರಾಣ ರಕ್ಷಣೆಗಾಗಿ ಪ್ರಾರ್ಥಿಸಿರಿ. ನಮ್ಮಿಂದ ಅನೇಕರು ನರಕಕ್ಕೆ ಹೋಗುವವರಿಗೋಸ್ಕರನು, ನಮ್ಮ ಕುಟುಂಬಗಳಿಗೋಸ್ಕರನು, ನಮ್ಮ ಮಕ್ಕಳಿಗೋಸ್ಕರ ನಮ್ಮಿಂದ ಅನೇಕರು ನರಕಕ್ಕೆ ಹೋಗುವರೆ ಅವರಿಗೋಸ್ಕರನು ಪ್ರಾರ್ಥಿಸಿರಿ. ಇದು ನಮ್ಮ ವೇದನೆ. ಆದರೆ ಹಾಮಾನ ಥರ ಹೊಟ್ಟೆ ಕಿಚ್ಚಿಪಟ್ಟು ಅಸೂಯೆಪಟ್ಟು ಇವನು ಮಾಡಲೇಬೇಕಂದೇಳಿ ಮತ್ತೊಬ್ಬರಿಗೋಸ್ಕರ ದೋಷ ತಿಂದಿಸಿಕೊಂಡು ಒಂದು ಕಣ್ಣು ಹೋಗ್ಬೇಕಂದ ಹಾಮಾನ ಯೋಚನೆ ಮಾಡಿಕೊಂಡು ಮಾಡಿದೆ ಮಕ್ಕಳೇ. ಹಾಮಾನದ 2 ಕಣ್ಣಲ್ಲ ಕತ್ತೆ ಹೋಯ್ತು. ಹಲ್ಲೆಲೂಯಾ. ನಾನು ಹೇಳ್ದ ಸ್ಟೋರಿ ಥರ ಅಲ್ವಾ ಹಾಮಾನ್ ಕತೆ. ಆಮೇಲೆ ಅದರಲ್ಲಿ ಒಂದು ವಾಕ್ಯ ಇದೆ, ತುಂಬ ಕಷ್ಟದ ನೋಡಿ. ನಾವು ಮಾಡೋ ಪಾಪಗಳು, ಒಳ್ಳೆಯದು ಮಾಡಿದ್ರೆ 100 ತಲಾಂತರ, ಕೆಟ್ಟದು ಮಾಡಿದರೆ 4 ತಲಾಂತರ ಶಾಪ ಇರುತ್ತೆ. ಎಸ್ತೇರನ ಪುಸ್ತಕದಲ್ಲಿ 9ನೇ ಅಧ್ಯಾಯ 12-15. ಅರಸನು ಎಸ್ತೇರ್ ರಾಣಿಗೆ, ಯಹೂದ್ಯರು ಶೂಷನ್ ಕೋಟೆಯಲ್ಲೇ 500 ಮಂದಿಯನ್ನು, ಹಾಮಾನನ 10 ಮಂದಿ ಮಕ್ಕಳನ್ನು ಸಂಹರಿಸಿ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಏನು ಮಾಡಿದೆ? 10 ಮಂದಿ ಮಕ್ಕಳನ್ನು. ಹಲ್ಲೆಲೂಯಾ. ಪಾಪ ಆ ಮಕ್ಕಳು ಏನೂ ಮಾಡಿಲ್ಲ. ಈ ಅಪ್ಪನದು ಹೊಟ್ಟೆ ಉರಿ. ಮಕ್ಕಳೇ, ಯಾರಾದರೂ ನೀವು ಹೊಟ್ಟೆ ಉರಿ ಪಟ್ಟರೆ ನಿಮ್ಮ ಮಕ್ಕಳಿಗೆ ಕೇಡು ಬರುತ್ತೆ. ಜನ ಪಶ್ಚಾತ್ತಾಪ ಪಡ್ತಾರೆ, ಜನ ಅಳುತ್ತಾರೆ, ಜನ ಓಡಾಡ್ತಾರೆ, ಜನ ಎದೆ ಹೊಡಿತಾರೆ. ಏನಕ್ಕೆ? ನನ್ನ ರಕ್ಷಣೆ, ನನ್ನ ಮಕ್ಕಳ ರಕ್ಷಣೆ, ನನ್ನ ದೇಶದ ರಕ್ಷಣೆ ಯೆಹೂದ್ಯರು ಓಡಾಡುತ್ತಾ ಇದ್ದಾರೆ. ಈ ಕಡೆ ಹಾಮಾನನು ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ಇವರು ಹಾಳಾಗಬೇಕು, ಅವರು ಹಾಳಾಗಬೇಕು, ಎಲ್ಲ ಹಾಳಾಗಬೇಕು, ಮೊರ್ದೆಕಾಯಿ ಹಾಳಾಗಬೇಕಂಬಿಟ್ಟು ಕೋಟೆ ಕಟ್ಟಿ ನೇಣುಗಂಬ ರಾತ್ರಿ ಎಲ್ಲ ಕೂತ್ಕೊಂಡು ಪಾಪ ನಿದ್ರೆ ಇಲ್ಲ ರೆಡಿ ಮಾಡಿಬಿಟ್ಟಿದೆ. ಅವರ ಜೀವನಕ್ಕೆ ಆ ನೇಣುಗಂಬದಲ್ಲಿ ಅವನೇ ತೂಗಾಡಲ್ಪಟ್ಟಿದೆಯಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರ ಮಕ್ಕಳ ವಿರುದ್ಧವಾಗಿ ಮಾತಾಡುವಾಗ ಭಯಪಡಬೇಕು. ದೇವರ ಮಕ್ಕಳ ವಿರುದ್ಧವಾಗಿ ನೇಣುಗಂಬ ಮಾಡುವಾಗ ನೀನು ಭಯಪಡಬೇಕು. ನಿನಗೆ ಮಾತ್ರ ಅಲ್ಲ, ನಿನ್ನ ಮಕ್ಕಳನ್ನು ಬಿಡಲ್ಲ. 10 ಮಂದಿಯಲ್ಲಿ ಒಬ್ಬರನ್ನು ಬಿಟ್ಟಿಲ್ಲ. ಎಲ್ಲರೂ ಯಾವ ತಪ್ಪು ಮಾಡಿದೆ? ಮಕ್ಕಳೇನು ಹೇಳಿಕೊಟ್ಟಿಲ್ಲ. ಹೆಂಡತಿ ಜೊತೆಯಲ್ಲಿ ಸೇರಿದ್ರು. ಆ ಗಂಡ ಹೆಂಡತಿಯನ್ನು ಮಾಡಬಹುದಿತ್ತಲ್ಲ. ಪಾಪ ಮಕ್ಕಳು ಸೇರಿಕೊಂಡಿದೆ. ಪಾಪ ಪ್ರಿಯರೇ, ನಮ್ಮ ಮಕ್ಕಳಿಗೆ ಶಾಪ ತರಲಿಕ್ಕೆ ದೊಡ್ಡದೇನು ಮಾಡಬೇಡ. ನೀನು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ದೇವರಿಗೆ ವಿರುದ್ಧವಾಗಿ, ಸೇವಕರ ವಿರುದ್ಧವಾಗಿ, ಸಭೆಗೆ ವಿರುದ್ಧವಾಗಿ, ಸಭಾ ಮಕ್ಕಳ ವಿರುದ್ಧವಾಗಿ ಏನೇನೆಲ್ಲ ಮಾಡಿಕೊಂಡು ನೀನೇನೂ ಗೊತ್ತಿಲ್ಲ ಅಂದರೆ ನಡೆಯುವಾಗ ಪರಿಶುದ್ಧನ ನೋಡಲಿಲ್ವೋ? ಪರಿಶುದ್ಧನಿಗೆ ಗೊತ್ತಿಲ್ಲವೋ? ಅಯ್ಯೋ ಅಯ್ಯೋ ಅಯ್ಯೋ, ಈ ಥರ ಯಾರಿಗೂ ಬರದಿದ್ದರೆ ಒಳ್ಳೆಯದಾಗಿತ್ತಪ್ಪ. ಓ ಕರ್ತನೇ ಸ್ತೋತ್ರ. ನಾವು ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡೋಣ. ಎಸ್ತೇರಳು ತನ್ನ ಜೀವಿತದಲ್ಲಿ ಆ ಕ್ಯಾತ್ರು ತನ್ನ ಜನರಿಗೋಸ್ಕರ ಅವಳು ಹೇಳಿದ್ರು, ನನ್ನ ತಲೆ ಸೋದ್ರೆ ಹೋಗಲಿ, ನನ್ನ ದೇಶದ ಜನರಿಗೋಸ್ಕರ ನಾನು ಹೋಗ್ತೀನಿ. ಆ ಮೊರ್ದೆಕಾಯಿ ಹೋದರು, ನನಗೆ ಸಹಾಯ ಮಾಡಲಿಕ್ಕೆ ದೇವರಿದ್ದಾರೆ, ಪ್ರಾರ್ಥಿಸು ಪ್ರಾರ್ಥಿಸು ಉಪವಾಸ ಮಾಡು ಅಂತ ಹೇಳಿದೆ. ಮೊರ್ದೆಕಾಯಿ ಏನೂ ಗೊತ್ತಿಲ್ಲದೆ ಬಾಗಿಲಲ್ಲಿ ಕೂತ್ಕೊಂಡ ಮೊರ್ದೆಕಾಯಿ ಪಾಪ ಹಾಮಾನನ ಪಾಪದಿಂದ ಹೊಟ್ಟೆ ಕಿಚ್ಚಿಂದ ಮಂತ್ರಿ ಸ್ಥಾನಕ್ಕೆ ಎತ್ತು ಬಂದಿದೆ. ಹಲ್ಲೆಲೂಯಾ.
ಒಳ್ಳೆ ಪರಿಸ್ಥಿತಿಯಲ್ಲಿದ್ದ ಹಾಮಾನನು, ಅವನಿಗೆ ಆ ಪರಿಸ್ಥಿತಿ ಬದಲಾವಣೆ ಆಗಲಿಕ್ಕೆ ಚಾನ್ಸೇ ಇಲ್ಲ. ಅವನಿಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಬರ್ತಾ ಇತ್ತು. ಆದರೆ ಬರೀ ಹೊಟ್ಟೆ ಉರಿಯಿಂದ, ಬರೀ ಯೆಹೂದ್ಯರ ಮೇಲೆ ಬಿದ್ದದ ಕಾರಣ ಅವನ ಕೆಲಸನೂ ಹೋಯಿತು. ಅವನೆಲ್ಲರ ಮುಂದೆ ಅವನೇ ಮಾಡಿದ ನೇಣು ಕಂಬದಲ್ಲಿ ತೂಗಾಡಲ್ಪಟ್ಟಿತ್ತು. ಅವನ ಮಕ್ಕಳು ಹಾಳಾಗೋಯ್ತು, ಅವನ ಜೀವನ ನಷ್ಟ ಆಗೋಯ್ತು. ಎಲ್ಲರಿಗೂ ಇವತ್ತು ನಮಗೂ ಒಂದು ಅವಮಾನ ಆಗಿದೆಯಲ್ಲ. ಎಸ್ತೇರೊಂದು ಮಾನ ಹೇಳುವಾಗ ಹಾಮಾನನೊಂದು ಅವಮಾನ. ಪ್ರಿಯರೇ, ಭಯಪಟ್ಟು ದೇವರಿಗಾಗಿ ನಡೆಯಿರಿ. ನನ್ನ ಸಮಯ ಮುಗಿತಾ ಇದೆಯಲ್ಲ, ಒಂದು ಮಾತು ಕೂಡ ಹೇಳಿ ಮುಗಿಸ್ತೀನಿ. ಯೋಹಾನ ಸುವಾರ್ತೆ 3:16 ನಮಗೆಲ್ಲರಿಗೂ ಗೊತ್ತಿದೆಯಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಡು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಆದನನ್ನು ನಂಬುವೊಬ್ಬನಾದರೂ ನಶಿಸಿ ಹೋಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆದನನ್ನು ಕೊಟ್ಟರು. ಹಲ್ಲೆಲೂಯಾ. ನಮಗ ಯೇಸು ಸ್ವಾಮಿಯನ್ನು ಕೊಟ್ಟಿರೋದು ನಮಗೆ ನಿತ್ಯ ಜೀವಕ್ಕಾಗಿ. ಪ್ರಿಯರೇ, ಭೂಮಿಯಲ್ಲಿ ಆಶೀರ್ವಾದ ಇದೆ, ಎಲ್ಲ ಶುಭಗಳು ಇದೆ. ರಡಾರಲ್ಲಿ ನಿಮ್ಮ ಸಿಗ್ನಲ್ ಸಿಕ್ಕದಂತೆ ಮಾಡುತ್ತಾರೆ. ಹಲ್ಲೆಲೂಯಾ. ಇನ್ನು ಸಿಗ್ನಲ್ ರಡಾರಲ್ಲಿ ಬಂದರೂ ಕೂಡ ಅದನ್ನು ಮೈನಸ್ ಮಾಡಲಿಕ್ಕೆ 100ರಷ್ಟು ಸಿಗ್ನಲ್ ಕೊಟ್ಟು ನಿನ್ನನ್ನು ಕಾಪಾಡುತ್ತಾರೆ. ಅಂದ ಅಲ್ಬುದೇ ಇರುವ ದೇವರೇ ನಮ್ಮ ದೇವರು. ಆದರೆ ದಯವಿಟ್ಟು ದೇವರ ಪಾದದಲ್ಲಿ ಅಡ್ಡ ಬೀಳುವರಾಗಿರಿ. ದೇವರ ಕೃಪೆಯಲ್ಲೂ ನೋಡಿರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ರಕ್ಷಣೆಗಾಗಿ ನಾನು ಒಂದೇ ಒಂದು ಮಾರ್ಗ. ನಿಮ್ಮ ಪಾಪ ಅಪರಾಧಗಳನ್ನು ಕ್ಷಮಿಸಲಿಕ್ಕಾಗಿ ಪ್ರಾರ್ಥಿಸಿದರೆ ನಿತ್ಯ ಜೀವ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಭೂಮಿಯಲ್ಲಿರೋದು ಕಷ್ಟ, ಸಂಕಟ, ವೇದನೆ, ನೋವೆ. ಯಾವತ್ತು ಈ ಭೂಮಿಯ ಗೂಡಾರವನ್ನು ಬಿಟ್ಬಿಡ್ತೀವೋ ನಾವು ಹಾರುವ ಹಕ್ಕಿಗಳ ಥರ ಖುಷಿಯಾಗಿರ್ತೀವಿ. ಹಲ್ಲೆಲೂಯಾ. ಅಂದ ಸ್ವರ್ಗಕ್ಕಾಗಿ ತವಗ ಪಡಿರಿ. ಈ ಜೀವನದಲ್ಲಿ ಆಶೀರ್ವಾದಗಳು ಅದ್ಭುತಗಳಾಗುವಾಗಲೂ ಉಪವಾಸ ಪ್ರಾರ್ಥನೆಗೆ ಬನ್ನಿರಿ, ಪ್ರಾರ್ಥಿಸಿರಿ. ಯಾಕೆಂದರೆ ನಮ್ಮ ರಾಜಾದಿರಾಜನು ಆಕಾಶದಲ್ಲಿ ಬರಲಿಕ್ಕೆ ಸಮಯ ಹತ್ತಿರವಾಗಿದೆ, ಬಹು ಹತ್ತಿರವಾಗಿದೆ. ಬೇಗನೆ ಬರ್ತಾರೆ. ಸಿದ್ಧರಾಗಿಲ್ಲದರೆ ನಾವು ಹೋಗೋದಿಲ್ಲ. ಆಳೆಯಲ್ಲಿರುತ್ತದೆ. ಒಂದು ವೇಳೆ ಭೂಕಂಪ ಬಂದಿಲ್ಲದ್ರೆ, ಪ್ರಳಯ ಬಂದು ಎತ್ಕೊಂಡು ಹೋಗಿಲ್ಲದ್ರೆ, ಪ್ರಳಯಲ್ಲಿ ಬರಲ್ಲ, ಭೂಕಂಪ ಬರಬಹುದು, ಆಲೆಯಲ್ಲಿ ಇರ್ತಾರೆ. ನಾವಿಲ್ಲಿರ್ತೀರಾ? ಇವತ್ತು ಯೇಸು ಬಂದರೆ ನಾವು ಹೋಗ್ತೀರಾ? ಅಯ್ಯೋ, ಏನು ಹೇಳೋದು? ಯಾರೋ ಹೇಳಿದ್ರು ನನಗೆ ಆವತ್ತು, ಸಿಸ್ಟ್ರಿಗೆ ಹಂಗೆ ಹೇಳ್ಬೋದು, ನಮಗೆ ನಮ್ಮ ಮಕ್ಕಳಿದ್ದಾರೆ, ನಮಗೆ ಮನೆ ಕಟ್ಟಬೇಕು. ಹಲ್ಲೆಲೂಯಾ. ನಮ್ಮ ಮಕ್ಕಳನ್ನೆಲ್ಲ ಸ್ವಲ್ಪ ದೊಡ್ಡದು ಮಾಡಿ ಮದುವೆ ಎಲ್ಲ ಮಾಡಿಸ್ಬೇಕಂದೆ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ. ತಿರುಗಿ ಬರುವುದು ತಡವಿದೆ ಎಂದು ಮೋಸ ಹೋಗಬೇಡ. ಆ ದಿನವು ಯೇಸು ಬರುವ ಗಳಿಗೆಯು ತಿಳಿಯದ ಇರುವುದರಿಂದ ಸಭೆಯೇ ಎಚ್ಚರವಾಗಿರು. ತಿಳಿಯದೇ ಇರುವುದರಿಂದ ಸಭೆಯೇ ಎಚ್ಚರವಾಗಿರು. ಮ್ಯಾನ್ಮರಾಗಿದ್ರು, ಇವತ್ತು ನಾವಿಲ್ಲ. ಮ್ಯಾನ್ಮರಲ್ಲಿ ಬಂದ ಭೂಕಂಪ ಇಲ್ಲಿ ಬರ್ತಾ ಬಂದಿದ್ರೆ, ಭೂಕಂಪ ಅಂದರೆ ಏನಾಗುತ್ತೆ, ನಾವು ಹಿಂಗೆ ಇರ್ತೀವಿ ಅಂತ. ಭೂಕಂಪ ಅಂದ್ರೆ ಏನೊಂದು ಗೊತ್ತಿಲ್ಲ ನಿಮಗೆ. ಈ ಭೂಮಿಯೆಲ್ಲ ಮೇಲೆ ಬಂದ್ಬಿಡ್ತದೆ, ಮನೆಯೆಲ್ಲ ಕೆಳಗಡೆ ಹೋಗುತ್ತದೆ. ಅವಾಗ ನೀವೆಲ್ಲಿರ್ತೀರಾ? ಭೂಕಂಪ ಆದರೂ ಬರಲಿ, ಪ್ರಳಯ ಆದರೂ ಬರಲಿ, ನಾವು ಹಿಂಗೆ ಇರ್ತೀವಿ ಅಂದೆ. ಹಲ್ಲೆಲೂಯಾ. ಪ್ರಿಯರೇ, ಭೂಕಂಪ ಅಂದರೆ ಎಲ್ಲ ಉಲ್ಟಾ ಆಗಿ ಎಲ್ಲ ಒಂದೇ ಸಮ ಆಗ್ಬಿಡ್ತದೆ. ಜೀವರವರು ಯಾರೂ ಇಲ್ಲ. ಅದಕ್ಕೆ ನಮ್ಮ ರಾಜಾದಿರಾಜರು ಯಾವಾಗ ಆಕಾಶ ಬರ್ತಾರೋ ಅಷ್ಟೇ ನಮ್ಮ ಕೆಲಸ. ಅದಕ್ಕೆ ಉಪವಾಸ, ಅದಕ್ಕೆ ಗೋಳಾಟ. ನಾನು ಹೋಗ್ಬೇಕು ದೇವರೇ, ಈ ಮಂಚನಹಳ್ಳಿಯಲ್ಲಿ ಬಂದು ಇಷ್ಟು ಕಾಲ ಅಂತ ಕಷ್ಟಪಟ್ಟಿದ್ದೀನಪ್ಪ, ಒಬ್ಬರು ಕೂಡ ಕಡಿಮೆ ಆಗಬಾರಂದ ಗೋಳಾಟ ಇಲ್ಲಿ. ಹಲ್ಲೆಲೂಯಾ. ಒಂದು ಮಕ್ಕಳು ಕೂಡ ಈ ಚರ್ಚಿನಲ್ಲಿ ಹೆಜ್ಜೆ ಇಟ್ಟಿದ್ರೆ ಅವರ ಹೆಸರು ಪರಲೋಕದಲ್ಲಿ ಇರಬೇಕೆಂದರೆ ನನ್ನ ಒಂದೇ ಒಂದು ಪ್ರಾರ್ಥನೆ. ಹಲ್ಲೆಲೂಯಾ. ಏನಕ್ಕೆ ಉಪವಾಸ ಪ್ರಾರ್ಥನೆ ಹೇಳುವ? ನೀವು ಯೋಚನೆ ಮಾಡ್ಬೋದು, ಅಯ್ಯೋ ಇವರಿಗೇನೋ ದೊಡ್ಡ ಕಾರ್ಯ. ಏನೂ ಇಲ್ಲದೆ ಪ್ರಿಯರೇ, ನನ್ನಪ್ಪನ ಬರುವಾಗ ಪರಿಶುದ್ಧ ಕನ್ಯೆಗರಂದೆ ಒಂದು ಗುಂಪು ನನ್ನ ಜೊತೆಯಲ್ಲಿ ನಾನು ಹೋಗ್ಬೇಕು, ಒಂದು ಗುಂಪು ನನ್ನ ಜೊತೆಯಲ್ಲಿರುವ ಒಂದೋ ಒಂದು ಆಸೆ ನನಗಿರೋದು.
ಹಲ್ಲೆಲೂಯ. ನೀವು ಅದು ತಿಳ್ಕೊಂಡಿದ್ರೆ ಎಷ್ಟೋ ಒಳ್ಳೆಯದಿತ್ತು. ನಾವೀಗ ವರ್ಷಗಳಲ್ಲಿ ಕಾಲಗಳಲ್ಲೆಲ್ಲ ಭೂಮಿಯಲ್ಲಿ ಸ್ಥಿರವಾಗಿದ್ದು ನಾನು ಸಾವಿರ ವರ್ಷ ಇಲ್ಲಿ ಇರ್ತೀವಿ ಅಂದೆಲ್ಲ ತಿಳ್ಕೊಂಡ್ರೆ ನೀವು ತಿಳ್ಕೊಳ್ಬೋದು. ಆದರೆ ಏನಾಗುತ್ತೆ ಎತ್ತಾಗುತ್ತೆ ಏನು ಗೊತ್ತಾಗಲ್ಲ. ತನ್ನ ಭಕ್ತರಿಗೆ ಒಂದೊಂದು ವೇಳೆ ದೇವರು ನಿದ್ರೆಯಲ್ಲೂ ತೋರಿಸ್ತಾರೆ, ಕನಸಿನಲ್ಲೂ ಮಾತಾಡ್ತಾರೆ, ಅದ್ಭುತಗಳನ್ನು ತಿಳಿಯಪಡಿಸ್ತಾರೆ. ಉಪವಾಸ ದಿನಗಳಲ್ಲಿ ಪ್ರಾರ್ಥನೆಯಲ್ಲೂ ಭಕ್ತಿಯಲ್ಲೂ ಭಯದಲ್ಲೂ ನೆಲೆಗೊಳ್ಳಿರಿ. ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಒಂದು ಮಾತು ಕೂಡ ಓದಿಕೊಂಡು ಮುಗಿಸಿಕೊಳ್ಳೋಣ. ನಿತ್ಯ ರಾಜ್ಯಕ್ಕಾಗಿ ನಾವು ಯೇಸು ಸ್ವಾಮಿ ನಂಬಿ ಬದುಕ್ತಾ ಇರೋದು. ಯೇಸು ಸ್ವಾಮಿ ಬೇಗನೆ ಬರ್ತಾರೆ. ಅಪೊಸ್ತಲ ಕೃತ್ಯಗಳು 1:8 ಮತ್ತು 2:1-4 ತನಕ ಓದಿ ನಾವು ಮುಗಿಸಿಕೊಳ್ಳೋಣ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಹಲ್ಲೆಲೂಯ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಲೂಕನ ಸುವಾರ್ತೆ 9:62. ಲೂಕನ ಸುವಾರ್ತೆ 9:62. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಹಲ್ಲೆಲೂಯ. ನೇಗಿಲಿನ ಮೇಲೆ ಕೈ ಹಾಕಿ ಹಿಂದಕ್ಕೆ ನೋಡಿದರೆ ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಹಲ್ಲೆಲೂಯ. ತೀರ್ಮಾನ ಮಾಡೋದು, ಆಮೇಲೆ ಹಿಂದಕ್ಕೆ ನೋಡೋದು. ಹಲ್ಲೆಲೂಯ. ಅವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ. ಪ್ರಿಯರೇ, ಸ್ವಲ್ಪ ಕಾಲ ನಮ್ಮ ಮುಂದೆ ಇದೆ. ಅದು ಯಾವ ಕಾಲ ಅಂತ ಹೇಳಲಿಕ್ಕಾಗಲ್ಲ. ಕರ್ತನು ಬರುವ ಹತ್ತಿರವಾಗಿದೆ. ನಮಗೆ ಸಿಕ್ಕಿರೋ ಸುವಾರ್ತೆ ಪಕ್ಕದವರಿಗೆ ಹೇಳೋದು ನಮಗೆ ಕೊಟ್ಟ ಜವಾಬ್ದಾರಿ. ನಮ್ಮನ್ನು ಶುದ್ಧಿಪಡಿಸೋಣ, ಪಕ್ಕದವರಿಗೆ ಸುವಾರ್ತೆ ಸಾರೋಣ. ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳಿ, ಉಪವಾಸ ಪ್ರಾರ್ಥನೆಗೆ ಬನ್ನಿ, ನಮ್ಮನ್ನು ಸಿದ್ಧಪಡಿಸಿರಿ. ಯೇಸು ಬೇಗನೆ ಬರ್ತಾರೆ. ಯೇಸು ಬಂದಿಲ್ಲದ್ರೂ ಇದೇ ಥರ ಯಾವುದಾದ್ರೂ ಒಂದು ಭೂಕಂಪ ಏನಾದರೂ ಒಂದು ಆದರೆ ಸಾಕು, ಒಂದು ದಿವಸ ನಾವಿರಲ್ಲ. ಹಲ್ಲೆಲೂಯ. ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಇಟ್ಟಿದ್ರು, ಪರವಾಗಿಲ್ಲ, ದೇವರಿಗೆ ಸಮರ್ಪಿಸಿ ದೇವರಿಗಾಗಿ ನಡೀರಿ. ಲಾಸ್ಟ್ ವಾಕ್ಯ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1-4 ಎಲ್ಲರೂ ಎದುರು ಕೊಡು ಓದಿಕೊಳ್ಳೋಣ. ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಮೇಲೆ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಈಗ ಒಂದು ಮಾತು, ಯೇಸು ಸ್ವಾಮಿ ಬರಲಿಕ್ಕೆ ಸಮಯ ಹತ್ತಿರ ಇರುವಾಗ ಪವಿತ್ರಾತ್ಮ ತುಂಬಿದ್ರೇ, ಪವಿತ್ರಾತ್ಮನೇ ನಮ್ಮನ್ನು ಇಲ್ಲಿಂದ ಯೇಸು ಸ್ವಾಮಿ ಹತ್ರಕ್ಕೆ ಕರ್ಕೊಂಡು ಹೋಗೋದು. ಆ ಪವಿತ್ರಾತ್ಮ ನಮಗೆ ಬೇಕೇ ಬೇಕು. ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ದಾಹ ಇರುವನೆಲ್ಲರೂ ನನ್ನ ಬಳಿಗೆ ಬಂದು ಕುಡಿಯಿರಿ. ದಾಹ. ದೇವರೇ, ನಾನು ಯೇಸು ಬರುವಾಗ ಹೊಯ್ಯಲ್ಪಡಬೇಕು. ಎಲ್ಲ ನಾನು ಭೂಮಿಯಲ್ಲಿ ಬದುಕುವಾಗಲೂ ಯೇಸು ಜೊತೆಯಲ್ಲಿರಬೇಕು. ಏನೋ ಅಕಸ್ಮಾತಾಗಿ ಒಂದು ಭೂಕಂಪ ಏನೋ ಬಂದು ನಾವು ಈ ಭೂಮಿಯಿಂದ ಮಾರ್ಪಟ್ಟರು ಪರಲೋಕ ರಾಜ್ಯದಲ್ಲಿ ಇರಬೇಕು. ಅದಕ್ಕೆ ನನಗೆ ಪವಿತ್ರಾತ್ಮ ಬೇಕಂದ ಪರಿಶುದ್ಧಾತ್ಮನ ಇವತ್ತು ನಿಮಗೆ ಮಾತಾಡ್ತಾ ಇದೆ. ಪರಿಶುದ್ಧಾತ್ಮನಿಲ್ಲದೆ ನೀವು ಎಪ್ಪಲ್ಪಡೋದಿಲ್ಲ. ಪರಿಶುದ್ಧಾತ್ಮನಿಲ್ಲದೆ ನಮಗೆ ಹೋಗಲಿಕ್ಕಾಗೋದಿಲ್ಲ. ಪವಿತ್ರಾತ್ಮ ಹೊಂದಿಲ್ಲದರೆ ಇವತ್ತು ಆಸೆಯಿಂದ ಕೇಳೋಣ. ದೇವರೇ, ಅವರೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿ ಪ್ರಾರ್ಥಿಸುತ್ತಿರುವಾಗ ಅವರ ಮಧ್ಯದಲ್ಲಿ ವಿಘಟಿಸಿರುವ ಬೆಂಕಿ ನಾಲಿಗಳಿಂದ ಇಳಿದು ಬಂದು ಬಿರುಗಾಳಿ ಬೀಸುತ್ತದೋ ಎಂಬಂತೆ ದೇವರೇ, ಅಗ್ನಿ ನಾಲಿಗಳಲ್ಲಿ ಅವರಿಗೆ ಕಾಣಿಸಿಕೊಂಡು ಅವರಿದ್ದ ಕೂತಿದ್ದ ಸ್ಥಳವೆಲ್ಲ ದೇವರೇ ಅಲಗಾಡಿಕೊಂಡು ಆ ಬೆಂಕಿಯ ಅಭಿಷೇಕ, ಆ ಪರಿಶುದ್ಧಾತ್ಮನ ಅಗ್ನಿ ಬೇರೆ ಮಕ್ಕಳಿಗಾಗಿ ತುಂಬಿಸಿಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಪವಿತ್ರಾತ್ಮನ ಅಗ್ನಿಯಾಗಿ, ದೇವರಾತ್ಮನ ಅಭಿಷೇಕವಾಗಿ ವಿಘಟಿಸಿರುವ ಬೆಂಕಿ ನಾಲಿಗಳಾಗಿ, ವಿಘಟಿಸಿರುವ ಬೆಂಕಿ ನಾಲಿಗೆಗಳಾಗಿ ಒಬ್ಬೊಬ್ಬರ ಮೇಲೆ ತುಂಬಲ್ಪಡಲಿ. ತಡೆಗಳು ಒಡೆಯುವ ಬೆಂಕಿಯಾಗಿ, ಬಂಧನವನ್ನು ಬಿಚ್ಚುವ ಬೆಂಕಿಯಾಗಿ, ಅನೇಕರಿಗೆ ಅನ್ಯ ಭಾಷೆಗಳನ್ನು ಕೊಡುವ ಬೆಂಕಿಯಾಗಿ
ತುಂಬಲ್ಪಡಲಿ. ಪರಿಶುದ್ಧಾತ್ಮನೇ ನಿಮಗೆ ವಂದನೆ. ನಿನ್ನ ಮಕ್ಕಳಲ್ಲಿ ನೆಲೆಗೊಂಡಿರಲಿ ಅಪ್ಪ. ನಾವು ಈ ಭೂಲೋಕಕ್ಕಾಗಿ ನಿಮ್ಮನ್ನು ನಂಬಿದವರಲ್ಲ. ಸರ್ವಶಕ್ತನೇ, ಈ ದಿನದಲ್ಲಿ ನಮ್ಮ ಮೇಲೆ ಕರುಣೆ ತೋರಿರಿ ದೇವರೇ. ಈ ಸಭೆಯ ಮೇಲೆ ಕರುಣೆ ತೋರಿರಿ. ಈ ಮಕ್ಕಳೊಬ್ಬೊಬ್ಬರ ಮೇಲೆ ಕರುಣೆ ತೋರಿರಿ ದೇವರೇ. ಪವಿತ್ರ ಆತ್ಮ ಇವರ ಮೇಲೆ ಇಳಿದು ಬರಲಿ ಕರ್ತನೇ. ಇನ್ನು ಯಾರ ಮೇಲೆಲ್ಲ ಕೈ ಇಟ್ಟಿಲ್ವೋ ಆ ಮಕ್ಕಳ ಮೇಲೆ ಕೂಡ ಪವಿತ್ರ ಆತ್ಮ ಇಳಿದು ಬರಲಿ ಕರ್ತನೇ. ಅಗ್ನಿ ಆತ್ಮ ಇಳಿದು ಬರಲಿ, ಪರಿಶುದ್ಧ ಬೆಂಕಿ ಇಳಿದು ಬರಲಿ. ಮಕ್ಕಳು ಪರಿಶುದ್ಧರಾಗಲಿ. ಈ ಲೋಕಕ್ಕಾಗಿ ಬದುಕಿದು ಸಾಕು, ದೇವರಿಗಾಗಿ ಬದುಕಬೇಕಂದ ಭಯ ಭಕ್ತಿ ಮಕ್ಕಳು ಉಂಟಾಗಲಿ. ದೇವರ ಅಗ್ನಿ ಮಕ್ಕಳು ಚಲಿಸಲಿ, ಪರಿಶುದ್ಧಾತ್ಮನು ಚಲಿಸಲಿ. ಮಕ್ಕಳು ಹೋಗುವ ಜಾಗದಲ್ಲಿ ಅದ್ಭುತವಾಗಲಿ. ವಾಕ್ಯಗಳು ಕೇಳಿದ ಪ್ರಕಾರ ಕಷ್ಟ ನಷ್ಟ ಶೋಧನೆಗಳಿಗೆ 2 ವರ್ಷ ಆಶೀರ್ವಾದ ಮಕ್ಕಳು ಕಾಣಲಿ. ದುಃಖಗಳು ನೀಗಿ ಹೋಗಲಿ, ವೇದನೆಗಳು ನೀಗಿ ಹೋಗಲಿ, ಅದ್ಭುತವಾದ ಸಾಕ್ಷಿಗಳಲ್ಲಿ ಈ ಸಭೆಯಲ್ಲಿ ನಿನ್ನ ಆಶೀರ್ವಾದ ಉಂಟಾಗಲಿ. ಒಂದೊಂದು ಮಕ್ಕಳ ಕುಟುಂಬದಲ್ಲಿ ನಮ್ಮ ಆಶೀರ್ವಾದ ಉಂಟಾಗಲಿ. ಅವರ ವಾಕ್ಯಕ್ಕೆ ಒಂದೊಂದು ಜೀವನಗಳಲ್ಲಿ ಅಭಿವೃದ್ಧಿ ಉಂಟಾಗಲಿ. ಪರಿಶುದ್ಧಾತ್ಮ ಒಂದೊಂದು ಜೀವನದಲ್ಲೂ ಚಲಿಸಲಿ ಅಪ್ಪ. ಇವತ್ತಿನ ಮಕ್ಕಳಿಗೆ ಉಪವಾಸ ಮಾಡಲಿಕ್ಕೂ ಮತ್ತು ಪ್ರಾರ್ಥನೆ ಮಾಡಲಿಕ್ಕೂ ಮತ್ತು ಬಲ ಶಕ್ತಿ ಕೃಪಾ ವರಗಳನ್ನು ಅನುಗ್ರಹಿಸಿರಿ ಕರ್ತನೆ. ಎಲ್ಲರನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತೇವೆ ಅಪ್ಪ. ನೀವು ಬರುವಾಗ ದೇವರೇ ಪವಿತ್ರಾತ್ಮದಕ್ಕಾಗಿ ನಮ್ಮೆಲ್ಲರಲ್ಲೂ ತುಂಬಿಸಿ ಕೊಡಿ. ಮಕ್ಕಳು ಪವಿತ್ರಾತ್ಮನ ಬಲ ಹೊಂದಿಕೊಂಡು ಹೋಗಲಿ, ಅಭಿಷೇಕದಲ್ಲಿ ನೆಲೆಗೊಂಡಿರಲಿ, ಅಗ್ನಿ ಆತ್ಮನಲ್ಲಿ ಚೈತನ್ಯವಾಗಿರಲಿ, ಕುಟುಂಬಗಳು ಆಶೀರ್ವಾದವಾಗಲಿ. ಎಲ್ಲ ಮರಣದ ಶಾಪದ ಪಾಪದ ಆತ್ಮಗಳು ಮರಣಗಳು ಕುಟುಂಬಗಳಿಂದ ಬಿಟ್ಟು ತೊಲಗಲಿ ಯೇಸು ನಾಮದಲ್ಲಿ. ಈ ಸಭೆಯಿಂದಲೇ ನಿಷ್ಫಲ ಮಾಡುತ್ತೇನೆ. ಈ ಉಪವಾಸ ದಿನದಲ್ಲಿ ಯೇಸುವಿನ ನಾಮದಲ್ಲಿ ಸಭೆಯಲ್ಲಿ ಬರುವ ಮಕ್ಕಳಿಗೆ ದೀರ್ಘಾಯುಸ್ಸು, ಆರೋಗ್ಯ, ಸುಖ, ಬಲ, ನೆಮ್ಮದಿ ಉಂಟಾಗಲಿ. ಓ ದೇವರೇ, ಅರ್ಧದಲ್ಲಿರುವ ಮರಣಗಳು ಯೇಸು ನಮ್ಮಲ್ಲಿ ಸುದ್ದಿನೇ ಬರಬಾರ್ದಪ್ಪ. ಇಲ್ಲಿ ಯಾವ ಭಾಷೆಯವರೆಗೂ ಇರಬಾರ್ದು ಕರ್ತನೆ. ದೀರ್ಘಾಯುಸ್ಸುಳ್ಳ ಸಭೆಯಾಗಿರಲಿ, ಅನುಗ್ರಹಿಸಲ್ಪಟ್ಟ ಕರ್ತನ ಜೊತೆಯಲ್ಲಿ ಇರುವಂತೆ ನೀವು ಬರುವಾಗ ಒಯ್ಯಲ್ಪಡುವಂತೆ ಸಹಾಯ ಮಾಡಿ ನಮ್ಮನ್ನೇ ತಗ್ಗಿಸುತ್ತೇವೆ. ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.